ದೇವನೆಲ್ಲ ಮೋಹದಿಂದಲಗಿ ಬೋಧಿಸುತ್ತ ಜನರ ಬೇರವತಿಗೆ ಸಾಧುಯ ಗುಡಿಗೆ ಮಣಿಯುವೆನೋ ಸಾಧುಯ ಗುಡಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜ ಗೋಲ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾಗಿ ಸುತ್ತರನಾದಿ ದೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ಮನಸ್ಸುಂಟೆ ಸಿದ್ಧರುಡರಿಗೆ ಬಾಳ ವೇದಾಂತಕ್ಕೆ ಸರಿ ಬಾಳ ಗರ್ಜನೆಗೆ ಬಾಳ ಭೂಗುಣರಿಪ್ಪನೆ ಶಾಸ್ತ್ರ ಎಂಬುವ ಬಾಳ ಶಕ್ತಿಯ ಶೂರ ಗರ್ಜನೆ ಬಾಳ ಕೇಳಿದ ಬಳಿಕ ತೂಗವು ಬಾಳ ಕೇಳಲು ವೇದಾಂತೆಂಬ ಶಾಸ್ತ್ರ अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 9ನೇ ಅಧ್ಯಾಯದ 13ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಂತನು ಅರ್ಜುನನಿಗೆ ಮೂಢರ ಅಜ್ಞಾನಿಗಳ ಭಾವ ಮತ್ತು ಅವರ ಲಕ್ಷಣಗಳನ್ನು ಹೇಳ್ತಾ ಬಂದರು. ಮೂಢರ ಲಕ್ಷಣ ಏನು? ಆ ಪ್ರಕಾರವಾಗಿ ಅದೆಲ್ಲವನ್ನ ಕೇಳಿದಂಥ ಅರ್ಜುನನು ವಿಚಾರ ಮಾಡಿದ, ಇಂಥ ಮೂಢರು ಅಂದರೆ ಅಜ್ಞಾನಿಗಳು, ಅವಿಚಾರಿಗಳು, ಆತ್ಮವಿಶ್ವಾಸವಿಲ್ಲದವರು, ವೇದಗಳಲ್ಲಿ ಗುರುಗಳಲ್ಲಿ ಭಕ್ತಿ ಭಾವ ಇಲ್ಲದೆ ಇರುವವರು ಮೂಢರು. ಅಂಥವರ ಮನೆಯಲ್ಲಿ ಏನಾದಂದರೆ, ಮಠನೇ ಇರಲಿ ಮನೆಯೇ ಇರಲಿ, ಅದು ರಾಕ್ಷಸರ ಮಠ, ರಕ್ಕಸರ ಮನೆ ಅಂತ ಕರೆದರು ಮಹಾತ್ಮ. ಆ ಮನೆಯಲ್ಲಿ ಯಾರು ವಾಸ ಮಾಡ್ತಂದ್ರೆ ಮನುಷ್ಯರ ರೂಪದ ರಾಕ್ಷಸರು ಅಂತ ಅರ್ಥ. ಇರೋದೇನು ಮನುಷ್ಯರೇ, ಅದರ ಗುಣಗಳು ರಕ್ಕಸರ ಗುಣಗಳು, ಅಸುರಿ ಭಾವಗಳು, ದೈವಿ ಸಂಪತ್ತು ಅವರಲ್ಲಿಲ್ಲ.
ಅಂಥವರು ಬೇಕಾದಂಥ ಅಗ್ನಿಹೋತ್ರ ಮಾಡಲಿ ಅಥವಾ ಇನ್ನೊಂದು ಯಜ್ಞ ಮಾಡಲಿ, ಯಾಗ ಮಾಡಲಿ, ವೇದಗಳ ಅಧ್ಯಯನವೇ ಮಾಡಲಿ, ಅವರಲ್ಲಿ ದಯ ಇಲ್ಲ, ಅವರಲ್ಲಿ ಸತ್ಯ ಇರೋದಿಲ್ಲ, ಅವರಲ್ಲಿ ಪರಿಶುದ್ಧವಾದ ದೈವಿ ಸಂಪತ್ತು ಅಂದರೆ ಒಳ್ಳೆಯ ಗುಣಗಳು ಇರುವುದಿಲ್ಲ. ಆದರೆ ಶಾಸ್ತ್ರೀಯವಾದ ಕ್ರಿಯೆಗಳಿಗೆ ದೈವಗುಣ ಇಲ್ಲದಿದ್ದರೆ ಅದು ಮಿಥ್ಯಾ ಆಚಾರ. ನಾವು ಭಾಳ ಆಚಾರ ಮಾಡ್ತೀವಿ, ಭಾಳ ದಯ, ಸತ್ಯ, ಧರ್ಮ ಅಂತೀವಲ್ಲ, ಅದು ಇತ್ತು ಹೇಗಿರಬೇಕು ಅಂದರೆ ಮಾತಿಗೂ ಮನಸ್ಸಿಗೂ ಸಂಬಂಧವಾಗಿರಬೇಕು. ಆ ಥರ ಇತ್ತು ಅಂದರೆ ಅದು ದೈವಿ ಸಂಪತ್ತು, ಅಂದರೆ ಒಳ್ಳೆಯ ಸ್ವಭಾವದ ಒಳ್ಳೆಯ ಗುಣಗಳು ಅಂತ ಅರ್ಥ. ಅವರಲ್ಲಿ ನೀತಿ, ಧರ್ಮ, ನ್ಯಾಯ, ಯಜ್ಞ, ಯಾಗ, ಪುಣ್ಯ ಈ ಕಾರ್ಯಗಳೇ ಅವರಲ್ಲಿ ತುಂಬಿರ್ತಾವ. ಹಾಗಾಗಿ ಇವು ಗುಣಗಳಿಲ್ಲದೆ ಇವೆಲ್ಲವನ್ನ ಮಾಡಿದರೂ ಕೂಡ ಅವರೆಲ್ಲ ರಾಕ್ಷಸರು ಅಂತ ಅರ್ಜುನನಿಗೆ ಭಗವಂತ ಹೇಳ್ತಾನೆ. ನೋಡಕ್ಕೆ ಅವರು ದೇವತೆಗಳು ಕಣ್ಣಂಗೆ ಕಾಣ್ತಾರೆ, ಅದರ ಒಳಗೆ ಈ ಗುಣ ಇಲ್ಲದೆ ಇದ್ದರೆ ಅವರು ಮಾಡಿದರೂ ಕೂಡ ಅವರು ರಾಕ್ಷಸರು. ಇದೆಲ್ಲ ಕೇಳಿದಂಥ ಅರ್ಜುನನಿಗೆ ಅನಿಸ್ತು, ಶಿವ 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 ಅಂದ. ಎಂಥ ಮಾತುಗಳನ್ನು ನಾ ಕೇಳಕತ್ತೀನಿ, ಎಂಥ ಮಾತುಗಳು ನನ್ನ ಕರ್ಣದಲ್ಲಿ ಬೀಳ್ತವಲ್ಲ, ಇವು ಸಹಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಳ್ಳೆಯವರ ಮಾತು ಕೆಟ್ಟವರಿಗೆ ಇಡಿಸೋದಿಲ್ಲ. ಜಗತ್ತಿನ ನೇಮ ನೋಡ್ರಿ, ಯಾರನ್ನ ಒಳ್ಳೆಯವರು ಕೆಟ್ಟವ್ರಿಗೆ ಏನಾನ ಹೇಳಕ್ಕೆ ಹೋದರೆ, ಓಹೋ ನಿನ್ನ ನಾನು ನೋಡಿಲ್ಲ ಅಂತ ಹೇಳ್ತಾನೆ ವಿನ ನನಗೆ ಒಳ್ಳೆ ಮಾತು ಹೇಳ್ತಾರಂತ ಅವ್ರ ಕರ್ಣಕ್ಕೆ ಹಿತ ಆಗೋದಿಲ್ಲ, ಸಂತೋಷ ಆಗೋದಿಲ್ಲ. ಅವ್ರಿಗೇನಾಗ್ತದೆ, ಶಾಸ್ತ್ರಗಳಲ್ಲಿ ಕಾದ ಸೀಸವನು ಕರ್ಣದಲ್ಲಿ ಹೊಯ್ದಂತೆ. ಬರೀ ಸಣ್ಣ ಇರುವಿ ಕಿವಿಯಲ್ಲಿ ಹೋದರೆ ಎಷ್ಟು ಒದ್ದಾಡಿ ನೀರು ಹಾಕಿ ಆಸ್ಪತ್ರೆಗೆ ಹೋಗಿ ತೆಗಿತೀವಿ, ಅಷ್ಟು ಬಾಧ ಆಗ್ತದೆ. ಒಂದು ವೇಳೆ ಸೀಸವನ್ನು ಕಾಸಿ ಕರ್ಣದ ಕಿವಿಯಲ್ಲಿ ಹಾಕಿದ್ರೆ ಎಷ್ಟು ನೋವಾಗ್ತದ, ಅಷ್ಟು ನೋವಾಗ್ತದ. ಯಾರಿಗೆ ಕೆಟ್ಟ ಗುಣಗಳು ಇದ್ದವರಿಗೆ ಒಳ್ಳೆಯವರ ಮಾತು ಅಷ್ಟು ನೋವಾಗ್ತದೆ, ನೋವಾಗ್ತದೆ, ಅವ್ರಿಗೇನು ಆನಂದ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅರ್ಜುನ ಮುಂದೆ ಕೇಳ್ತಾನ, ಸ್ವಾಮಿ ಈ ಮೂಢರ ಮಾತುಗಳನ್ನು, ಮೂಢರ ಲಕ್ಷಣವನ್ನು ಕೇಳಿ ನನಗೆ ಕರ್ಣದಲ್ಲಿ ಕಾದ ಸೀಸ ಹಾಕಿದಷ್ಟು ನೋವಾಯಿತು. ಅದಕ್ಕೆ ಇದನ್ನು ಕೇಳೋದು ನನಗೂ ಸಾಕು, ನೀನು ಹೇಳೋದನ್ನು ಬೇಡ. ಒಳ್ಳೆಯವರ ಮಾತುಗಳನ್ನು ಕೇಳಿದ್ರೆ ಏನೇನೋ ಒಳ್ಳೆ ಬುದ್ಧಿ ಉತ್ಪತ್ತಿ ಆಗ್ತಾವ. ಕೆಟ್ಟವನ ಸಂಗ ಮಾಡೋದ್ರಿಂದ ಕೆಟ್ಟ ಗುಣಗಳೇ ಪ್ರಾಪ್ತಿ ಆಗ್ತಾವ. ಅದಕ್ಕೆ ಒಳ್ಳೆಯವರು ಯಾವಾಗಲೂ ಕೆಟ್ಟ ವಿಚಾರಗಳನ್ನು, ಮಾತುಗಳನ್ನು ಆಡಬಾರದು ಅಂತ ಶಾಸ್ತ್ರ ಹೇಳ್ತದೆ. ಯಾಕಂದರೆ ಅದನ್ನು ಮಾತಾಡ್ತಾ ಆಡ್ತಾ ಕೇಳ್ತಾ ಹೋದಂತೆಲ್ಲ ನಮ್ಮ ಮನಸ್ಸಿನಲ್ಲಿ ಕೂಡ ಕೆಟ್ಟ ಬುದ್ಧಿಗಳ ಉತ್ಪತ್ತಿ ಆಗ್ತಾವ. ಹಾಗಾಗಿ ಒಳ್ಳೆಯವರು ಕೆಟ್ಟವರನ್ನು ದೂರ ಇರುವಿನ ಅವರನ್ನು ಆಡಿಕೊಳ್ಳುವುದು ಅಥವಾ ಅವರ ಮಾತುಗಳನ್ನು ಪುನಃ ಹೀಗೆ ಅಂತ ವಿಚಾರ ಮಾಡೋದ್ರಿಂದ ಆ ದೋಷ ನಮಗೆ ಬರ್ತಾವ. ಅದಕ್ಕೆ ಅರ್ಜುನ ಹೇಳ್ತಾನ, ಭಗವಂತ ಸಾಕು. ಏನು ಹೇಳಂದ್ರೆ, ದೈವಿ ಸಂಪತ್ತು ಉಳ್ಳಂಥವ್ರು ಇರಲ್ಲ, ರಕ್ಕಸರ ಗುಣ ಇರ್ತಕ್ಕಂಥವ್ರು ಇವರಾದ. ದೈವಿ ಸಂಪತ್ತು ಇರತಕ್ಕಂಥ ದೇವತೆಗಳಿಗೆ ಸಮಾನವಾದಂಥ ಗುಣವುಳ್ಳವರ ಲಕ್ಷಣ ಅವ್ರು ಹೇಗಿರ್ತಾರ ಅದನ್ನು ಸ್ವಲ್ಪ ನನಗೆ ಬೋಧಿಸು ಅಂದರೆ ಉಪದೇಶವನ್ನು ಮಾಡು ಅಂತ ಅರ್ಜುನನು ಬೇಡಿಕೊಳ್ಳಲು ಬೇಡಬೇಕು. ನಾವು ಒಂದು ಹಸಿವಾದಾಗ ಒಂದು ರೊಟ್ಟಿ
ಅಥವಾ ಒಂದು ಏನಾದರೂ 10 ರೂಪಾಯಿ ಬೇಡಬೇಕಾದ್ರೆ ನಾವು ಕಾಡಿ ಎಷ್ಟೋ ಸಲ ಬೇಡ್ತೀವಿ. ಮತ್ತು ಆತ್ಮಜ್ಞಾನ ಮೋಕ್ಷವನ್ನು ಕೊಡಬೇಕಾದ್ರೆ ಬೇಡಲಾರ್ದ ನಮಗೆ ಪ್ರಾಪ್ತಿಯಾಗಬೇಕಂತ ಏನು ಕುಂತಾರಲ್ಲ ಅವರೆಲ್ಲ ಮೂಢರು. ತಾತ್ಕಾಲಿಕ ಅನ್ನ ನೀರಿನಿಂದ 4 ತಾಸು ಶಾಂತಿ ಆಗೋದನ್ನ ಬೇಡಬೇಕು, ಬೇಡದಿದ್ರೆ ಯಾರು ಕೊಡೋಂಗಿಲ್ಲ. ಮತ್ತು ನಮಗೆ ಆತ್ಮಜ್ಞಾನದ ಉಪದೇಶ ಬೇಕಿದ್ರೆ ನೀ ಬೇಡಬೇಕು. ಇಲ್ಲಿ ಬೇಡಿದ್ರೆ ನಿನಗೆ ಲಾಭ ಅದ, ಅಲ್ಲಿ ಬೇಡಿದ್ರೆ ಏನು ನಷ್ಟ ಅದ. 4 ತಾಸು ಶಾಂತಿ ಆಗ್ತದ ಮತ್ತು ಐಶ್ವರ್ಯವಾಗ್ತದೆ. ಆದರೆ ಇಲ್ಲಿದ್ದು ಬೇಡಿಕೊಂಬೆನಯ್ಯ ನಿನ್ನ ಗಾಢ ಪದವಿಯ ನೀಡು ನನಗೆ ಅಂದಂಗೆ ಅಲ್ಲಿ ಕೇಳಿದವ್ರು ನೋಡಿ, ಬೇಡಿಕೊಡ್ತೀನಿ ನಾನು, ನಿನ್ನ ಪದವಿಯನ್ನು ಕೊಡು, ನಿನಗೆ ಆನಂದವನ್ನು ನನಗೆ ಕೊಡು, ನೀನು ಸುಖವಾಗಿ ಶಾಂತಿಯಿಂದ ಏನಿದ್ದೆ ಅದೇ ಶಾಂತಿ ಸುಖವನ್ನು ನನಗೆ ಕೊಡು ಅಂತ ಬೇಡ್ತಾನಲ್ಲಿ ಭಕ್ತ, ಭಗವಂತನನ್ನು ಬೇಡ್ತಾನೆ. ಅದೇ ಪ್ರಕಾರವಾಗಿ ಶಿಷ್ಯರಾದವರು ಗುರುಗಳನ್ನು ಬೇಡಬೇಕಂತಾದ. ಬೇಡದಂದ್ರೇನು ಈ ಕೇಳೋದಲ್ಲ, ಇದೇ ಬೇಡದು ಅಂತ. ಹಾಗಾಗಿ ಅವ್ರ ಬಗ್ಗೆ ಇಷ್ಟು ಹೇಳಪ್ಪ ಅಂದಾಗ ಭಗವಂತ ಈ 13ನೇ ಶ್ಲೋಕದಲ್ಲಿ ಏನು ಹೇಳ್ತಾರಂದ್ರೆ, ಮಹಾತ್ಮಾನಸ್ತು ಮಹಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ ಭಜಂತ್ಯ ಅನ್ಯನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಂ ವ್ಯಯಂ ಅಂತ ಅರ್ಜುನಿಗೆ ಬೋಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರ ಅರ್ಥ ಏನಂದ್ರೆ, ದೈವಿ ಪ್ರಕೃತಿ ಮಾಶ್ರಿತ ಅಂದರೆ ಒಳ್ಳೆಯ ಗುಣಗಳ ಆಸೆಯನ್ನು ಪಡೆದವರೇ ಮಹಾತ್ಮರಂದರು. ನಾವು ಮಹಾತ್ಮರಂದ್ರೆ ಬೇರೆ ಏನೋ ಅವರಲ್ಲಿ ಇದೆ ಅಂತ ತಿಳ್ಕೋಬಾರ್ದು. ಅವರಲ್ಲಿ ದೈವಿ ಸಂಪತ್ತಿರ್ತಾವ, ದೈವಿ ಗುಣಗಳಿರ್ತಾವ. ಆ ದೈವಿ ಸಂಪತ್ತಿಗೆ ಇಂದ್ರಿಯ ಅಧಿದೇವತೆಗಳ ಕೃಪಾ ಕಟಾಕ್ಷ ಇರ್ತವೆ. ಹಾಗಾಗಿ ಇಲ್ಲಿ ಆ ಒಳ್ಳೆಯ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡವರೇ ಮಹಾತ್ಮರು ಎಂದರ್ಥ. ನಾವು ಮಹಾತ್ಮರಂದ್ರೆ ಬಟ್ಟೆ ನೋಡ್ತೀವಿ, ಕಾಲಲ್ಲಿ ಇನ್ನೊಂದು ನೋಡ್ತೀವಿ, ಕೊರಳಲ್ಲಿ ರುದ್ರಾಕ್ಷಿ ನೋಡ್ತೀವಿ, ತಲೆಯಲ್ಲಿ ಜಟ ನೋಡ್ತೀವಿ, ಕೈಯಲ್ಲಿ ದಂಡ ನೋಡ್ತೀವಿ. ಇವೆಲ್ಲ ಇರಬಾರ್ದು ಅಂತ ಅರ್ಥ ಅಲ್ಲ. ಇವೆಲ್ಲ ಇದ್ದರೂ ಕೂಡ ಆ ಕಮ್ಮಂಡಲಕ್ಕೆ ಏನು ಗುಣ ಅವ ಅವು ನಿನ್ನೆಲ್ಲ ಆದಿಲ್ಲ ನೋಡು. ಜಟಕ್ಕೆ ಏನು ಲಕ್ಷಣ ಅದ ಅದು ನಿನ್ನೆಲ್ಲ ಆದಿಲ್ಲ ನೋಡು. ಹೌದಾ ಇಲ್ಲ? ಈ ಗುಣಗಳನ್ನು ಯಾರು ಆಶ್ರಯ ಮಾಡಿಕೊಂಡಾರ ಆರಾಧರೇನು ಪಂಚಲಕ್ಷಣಗಳೇನವ, ಅವನ ಆರಾಧರೇನು ಅವ ಏನು ಯತಿವರ್ಯ ಅಂದರೆ ಜಗತ್ತಿನ ಎಲ್ಲ ಮಹಾತ್ಮನಲ್ಲಿ ಶ್ರೇಷ್ಠವಾದವನು. ಅವನಲ್ಲಿ ಬಟ್ಟೆ ಯಾವುದೇ ಇರಲಿ, ಏನೇ ಇರಲಿ, ಮಠದಾಗಿರಲಿ, ಮನೆಯಲ್ಲಿ ಇರಲಿ, ಈ ಒಳ್ಳೆ ಗುಣಗಳನ್ನು ಸಂಪಾದನೆ ಮಾಡಿಕೊಂಡವನು ಅವನೇ ಯತಿವರ್ಯ. ಹಾಗಾಗಿ ದೇವನ ಪ್ರಕೃತಿಯ ದೈವಿ ಪ್ರಕೃತಿಯು ಇದು ಯಾರಿಗೆ ಪ್ರಾಪ್ತಿಯಾಗ್ತದ ಅಂತ ಹೇಳಿದ್ರೆ, ಯಾರು ಪರಮಾತ್ಮನ ಕಡೆ ಲಕ್ಷ್ಯ ಇಟ್ಟಾರ, ಯಾರು ಭಗವಂತನ ಕಡೆ ಲಕ್ಷ್ಯ ಇಟ್ಟಾರ, ಯಾರು ದೇವರ ಕಡೆ ಲಕ್ಷ್ಯ ಇಟ್ಟಾರ, ಆ ಲಕ್ಷ್ಯ ಉಳ್ಳಂಥವರಲ್ಲಿ ಮಾತ್ರ ಈ ದೈವಿ ಸಂಪತ್ತು ಇರ್ಲಿಕ್ಕೆ ಸಾಧ್ಯ ಆದವಿನ ಇದನ್ನು ಬಿಟ್ಟು ಲೋಕದ ವಿಷಯಾದಿಗಳಾಗಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಪ್ರಾಪ್ತಿ ಮಾಡಿಕೊಂಡು ಲೋಕಾಂತರವ ಪ್ರಾಪ್ತಿ ಮಾಡಿಕೊಂಡು ಕರ್ಮಗಳನ್ನು ಮಾಡ್ತಕ್ಕಂಥವರಿಗೆ ಇವು ಅಸುರಿ ಭಾವಿಗಳಿವಿನ ದೈವಿ ಸಂಪತ್ತಿಲ್ಲ ಅಂತ. ಬಹಳ ಸಲ ಆಡ ಭಾಷೆಯಲ್ಲಿ ವಿಚಾರ ಮಾಡ್ತೀವಿ. ದೊಡ್ಡ ಮನೆ ನೋಡಿದಾಗ ಏನಪ್ಪ ಸಂಪತ್ತು ಅಂತ ಕೊಂಡಾಡ್ತೀವಿ.
ಏನಿದ್ರು ಇದಕ್ಕೆ ಬಂತಪ್ಪ ಗುಣಗಳು ಚಲೋ ಇಲ್ಲ ಅಂತಿರಿಲ್ಲ. ಸೌಕರ್ಯ ನಾನು ಇಲ್ಲಂತಲ್ಲ, ಗುಣ ಸಂಬಂಧ ಇಲ್ಲ. ಹಣ ಭಾಳ ಗಳಿಸಿನ, ಹಣ ತಗೊಂಡು ಏನು ಮಾಡೋದ, ಗುಣ ಇಲ್ಲ ಅಂತ. ಅದೇ ಮುಂದೆ ಹೋಗ್ತಾ ಹೋಗ್ತಾ ಸಣ್ಣ ಮನೆಯಲ್ಲಿರ್ತಾನ. ಅವನು ನೋಡಿದಾಗ ಅವನಲ್ಲಿ ಹಣ ಇಲ್ಲ, ಮನೆ ಇಲ್ಲ, ಅಂತಸ್ತಿಲ್ಲ, ಸಾಮಾನ್ಯ ಒಂದು ಜೋಬಡ್ಯಾಗ. ಏನು ಒಳ್ಳೆ ಮನುಷ್ಯಪ್ಪ ನಮ್ಮೂರಲ್ಲಿ ಅಂತರಿಲ್ಲ. ಅವನಿಗೆ ಬಾಹ್ಯದಲ್ಲಿ ಎಲ್ಲ ಸಂಪತ್ತಾದ, ಏನಿದ್ರಿ ಏನಪ್ಪ ಕೆಟ್ಟವನಂತ್ರಿ. ಇವನು ಬಾಹ್ಯದಲ್ಲಿ ಏನಿಲ್ಲ, ಅಂತರಂಗದಲ್ಲಿ ಒಳ್ಳೆ ಗುಣ ಅವಲ್ಲ, ಅವನಿಗೆ ಒಳ್ಳೆಯವನಂತರಿಲ್ಲ. ಅದರಂತೆ ಇಲ್ಲಿ ಕೂಡ ಮಹಾತ್ಮಂತ ಯಾರಿಗನಬೇಕು ಅಂದರೆ, ಇಲ್ಲಿ ಆತ್ಮ ಅಂತ ಒಂದು ಶಬ್ದವನ್ನು ಬಳಸ್ಯಾರ. ಆತ್ಮ ಅಂದ್ರೇನು ಇಲ್ಲಿ ಅರ್ಥ ಮಾಡೋದು ಅಂತಃಕರಣ ಎಂದರ್ಥ. ಅಂತಃಕರಣ ಅಂದ್ರೆ ಒಳಗಂತ. ಬಾಹ್ಯಕರಣಗಳು ನಾವು ಕಾಣ್ತಾವ, ಶರೀರ ಕಾಣ್ತದ, ಕೈ, ಕಾಲು, ಮೂಗು, ಕಣ್ಣು, ಕಿವಿ, ನಮಗೆ ಕಾಣ್ತಾವ, ನಿಮಗೆ ಕಾಣ್ತಾವ. ಆದರೆ ಅಂತಃಕರಣ ಅಂದರೆ ಒಳಗಿನ ಸಾಧನ. ಅಂಥ ಅಂದರೆ ಒಳಗ, ಇದು ಬಾಹ್ಯ. ಮನುಷ್ಯ ಏನ್ರಿ ಭಾಳ ಚಂದಾನ, ಗುಣಗಳು ಚೊಲಿಲ್ಲ ಅಂದ್ರೆ ಏನರ್ಥ? ಮನುಷ್ಯ ಮನ್ಮಥನ, ಆದ್ರೆ ಗುಣ ಚೊಲಿಲ್ಲ ಇವನಿಗೆ. ಆದರೆ ಮನುಷ್ಯ ಚೊಲ ಕಾಣಂಗಿಲ್ಲ, ಯಥಾರೀತ್ಯಾನ, ಒಳ ಗುಣ ಚೊಲಾವ. ಇದಕ್ಕೇನಬೇಕು? ಗುಣಗಳೇ ಭೂಷಣ ಸರ್ವಕ್ಕೆ, ಮಣಿಹೇಮಾದಿಗಳು ಭೂಷಣವಲ್ಲ ಅಂತ ಸರ್ಪಭೂಷಣ ಕಿತ್ತಿ ಹಾಕ್ಬೇಕು. ಮನುಷ್ಯನಿಗೆ ಏನು ಭೂಷಣಪ್ಪ ಅಂದರೆ ಹೊರಗಿನ ದೇಹ, ಬಟ್ಟೆ, ಬರೆ ಇವು ಭೂಷಣ ಅಲ್ಲ, ಇರಬಾರ್ದಂತ ಅರ್ಥ ಅಲ್ಲ. ಅವೆಲ್ಲ ಹಿಂದಿನ ಜನ್ಮದ ಪುಣ್ಯದ ಫಲ. ಇಷ್ಟೆಲ್ಲ ಇದ್ರೂ ಕೂಡ ಒಳಗ ಅಭೂಷಣವಾಗಿದ್ರೆ ಅದು ವ್ಯರ್ಥ ಅಂತ ಮಹಾತ್ಮನ ಮಾತು. ಅದಕ್ಕೆ ಇಲ್ಲಿ ಅಂತಃಕರಣ ಅಂದ್ರೆ ಏನು ಅರ್ಥ ಮಾಡಬೇಕು ಅಂದರೆ, ಅನೇಕ ಜನ್ಮಗಳಲ್ಲಿ ನಾವು ಇವತ್ತು ಈ ಮಟ್ಟಕ್ಕೆ ಬಂದು ಈ ವೇದಾಂತದ ಶಾಸ್ತ್ರವನ್ನು, ಆತ್ಮಜ್ಞಾನ ವಿಚಾರ, ಜಗತ್ತು ಏನೇನೋ ವಿಚಾರ ಮಾಡ್ತದ. ಇಲ್ಲಿ ನಾವು ವಿಚಾರ ಮಾಡೋದೇನು, ನಾನು ಯಾರು, ನಾನು ಯಾಕೆ ಹುಟ್ಟಿ ಬಂದೆ, ನನ್ನ ಹುಟ್ಟಿಸಿದವನು ಯಾರು, ಯಾವುದಕ್ಕೋಸ್ಕರ ಹುಟ್ಟಿನಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನು ಏನು ಮಾಡಬೇಕಾಗ್ಯದ, ಈ ದೇಹ ಬಿಟ್ಟು ಹೋದ ಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ, ನನಗೆ ಮರಣ ಆದ, ಇದು ಬಿಡುಗಡೆ ಇಲ್ಲೇನು ಅಂತ ವಿಚಾರವನ್ನು ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ ನಾವು ಕುಂತೀವಿ ಇಲ್ಲಿ. ಹೌದಾ? ಹಾಗಾಗಿ ಈ ಮಟ್ಟಕ್ಕೆ ನಾವು ಬಂದು ನಿಲ್ಲಬೇಕಾಗಿದ್ರೆ ಅನೇಕ ಜನ್ಮಗಳಲ್ಲಿ ಈಶ್ವರನನ್ನು ಆರಾಧನೆ ಮಾಡಿ ನಾವು ಪರಮಾತ್ಮನನ್ನು ಪೂಜಿಸಿ, ಧ್ಯಾನಿಸಿ, ಅರ್ಚಿಸಿ, ಒಂದಲ್ಲ ಎರಡಲ್ಲ ಅನೇಕ ಜನ್ಮಗಳಂದರು. ಅಷ್ಟು ಜನ್ಮಗಳಲ್ಲಿ ಈಶ್ವರನ ಕೃಪೆಯನ್ನು ಪಡೆದುಕೊಂಡು ಬಂದ ಕಾರಣ ಆ ಈಶ್ವರನ ಪರಮಾತ್ಮನ ಕೃಪೆ ಆಶೀರ್ವಾದದಿಂದ ಅಂತಃಕರಣ ಧರ್ಮಗಳಾವ, ಒಳಗ ಧರ್ಮ ಅವ. ಒಳಗೇನದ? ರಾಗದ್ವೇಷ. ಹೌದಿಲ್ಲ? ರಾಗ ಅಂದರೆ ಪ್ರೇಮ, ದ್ವೇಷ ಅಂದರೆ ಅಸೂಯೆ. ನಮ್ಮಲ್ಲಿ ಎರಡು ಗುಣಗಳಾವ. ನಮಗೆ ಅನುಕೂಲ ಆದಂಥದ್ದಲ್ಲಿ ಬಹಳ ಪ್ರೀತಿ ಮಾಡ್ತೀವಿ, ಅನಾನುಕೂಲ ಆದಾಗ ಅದೇ ವಸ್ತುವನ್ನು ದ್ವೇಷ ಮಾಡ್ತೇವೆ. ಈಗ ಸಣ್ಣ ಉದಾಹರಣೆ ಭಾಳ ಸಲ ಕೇಳಿರಿ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಕಂಬಳಿ ಎಷ್ಟು ಪ್ರೇಮ ಮಾಡ್ತಾರೆ, ಯಾಕೆ? ಬೆಚ್ಚಗಾಲ. ಹೌದಿಲ್ಲ? ಅದೇ ಬೇಸಿಗೆ ಕಾಲದಲ್ಲಿ ಕೊಟ್ರೆ ಏನಪ್ಪ ಇಂಥ ಕೆಟ್ಟ ಕುದಿಯಲ್ಲಿ ಕಂಬಳಿ ಕೊಟ್ರಲ್ಲ ಅಂತ ಅದನ್ನೇ ದ್ವೇಷ ಮಾಡಿದಿಲ್ಲ.
ಆವಾಗ ಕಂಬಳಿ ಪ್ರೀತಿ ಮಾಡಿದವ ನೀನೆ, ಅದೇ ಕಂಬಳಿನ ದ್ವೇಷ ಮಾಡವ ನೀನೆ. ಇದಕ್ಕೇನು ಕಾರಣ? ಚಳಿಗಾಲದಲ್ಲಿ ಕಂಬಳಿ ಅನುಕೂಲ ಆಯಿತು, ನಾನು ಪ್ರೀತಿ ಮಾಡಿದೆ. ಬೇಸಿಗೆ ಕಾಲದಲ್ಲಿ ಅದೇ ಕಂಬಳಿ ನನಗೆ ದುಃಖ ಕೊಡ್ತದ, ಅದಕ್ಕೆ ದ್ವೇಷ ಮಾಡಕತ್ತೀವಿ ನಾವು. ಇದೇ ಇಂಥ ರಾಗದ್ವೇಷಗಳನ್ನು ನಾವು ನೋಡ್ರಿ, ಈ ಜನ್ಮವನ್ನು, ಈ ಶರೀರವನ್ನು ಒಂದು ಕುಟುಂಬದಲ್ಲಿ ಯಾವುದೇ ಪ್ರತಿಬಂಧಕ ಇಲ್ಲದೆ ದೈವಿ ಸಂಪತ್ತಿನಿಂದ ಮನೆತನ ನಡೀತಿತ್ತಂದರೆ ಏನು ಚಂದ ಬದುಕು, ಏನು ಸಂಸಾರ, ಮನೆಯೆಲ್ಲ ಆನಂದ ಆನಂದ. ಯಾವುದು? ಅದೇ ಕೆಲವು ಸಲ ಬೇರೆ ಬೇರೆ ಆದಾಗ ನಾ ಸುಮ್ಮನೆ ಹುಟ್ಟಿ ಬಂದಿನಪ್ಪ, ನಾ ಸಾಯದೆ ಬೇಸು, ಯಾಕಾದರೂ ಭಗವಂತ ನನ್ನ ಹುಟ್ಟಿಸ್ಯಾನ ಅಂತ ಸಾಯಬೇಕಂತ ವಿಚಾರ ಮಾಡ್ತಾನೆ. ಆವಾಗ ಬದುಕಬೇಕಂತ ವಿಚಾರ ಮಾಡ್ತಾನೆ. ಒಂದೇ ಶರೀರ, ಜೀವನ ಆಟ. ತನಗೆ ಅನುಕೂಲ ಆಗಲ್ಲಂದ್ರೆ ದುಃಖಪಟ್ಟು ಸಾಯಬೇಕಂತಾನ, ಅನುಕೂಲ ಆದರೆ ಸುಖಪಟ್ಟು ಬದುಕಬೇಕಂತಾನ. ರಾಗದ್ವೇಷ ಅಲ್ಲ. ಇಂಥ ಆ ರಾಗದ್ವೇಷಗಳನ್ನು ಮಾಡಿಕೊಂಡಲ್ಲ, ರಾಗದ್ವೇಷಗಳನ್ನು ನಿವಾರಣೆ ಮಾಡ್ಬೇಕು. ನಾವು ನಿವಾರಣೆ ಮಾಡ್ಬೇಕಿಲ್ಲ. ಕಣ್ಣು ಕಾಣಂಗಿಲ್ಲ, ಜಗತ್ತನ್ನು ನೋಡ್ಬೇಕಂದ್ರೆ ಸಾಧ್ಯ ಅದೇನು? ಕಣ್ಣು ಮಂದಾಗ್ಯಾವ, ಮಧ್ಯಾಗ್ಯಾವ. ಮೊದಲಂಗ ಜಗತ್ತು ನೋಡ್ಬೇಕಂದ್ರೆ ಸಾಧ್ಯ ಅದೇನು? ಇಲ್ಲ. ಸಾಧ್ಯ ಇಲ್ಲ ಅಂತ ಸುಮ್ಮನೆ ಕುಂದಂಗಿಲ್ಲ. ಆ ದೋಷವನ್ನು ಕಳ್ಕೋಬೇಕು. ಡಾಕ್ಟ್ರಲ್ಲಿ ಹೋಗ್ಬೇಕು, ಆಪ್ರೇಷನ್ ಮಾಡಿಸ್ಬೇಕು. ಆ ಪೊರೆ ತೆಗೆದಾಗ ಮೊದಲಂಗೆ ಕಾಣ್ತದೆ. ಪೊರೆನೂ ಇರಬೇಕು, ಜಗತ್ತು ಚಲೋ ಕಾಣ್ತದೆ. ಹೆಂಗ ನಮ್ಮಲ್ಲಿ ಕೆಟ್ಟ ಗುಣಗಳು ಇರಬೇಕು, ನಮಗೆ ಒಳ್ಳೆಯದಾಗಬೇಕು, ಪರಮಾತ್ಮನ ದರ್ಶನ ಆಗಬೇಕು, ಆತ್ಮಜ್ಞಾನ ಆಗಬೇಕು, ಮೋಕ್ಷವನ್ನು ಪಡಿಬೇಕಂದ್ರೆ ಹೆಂಗಾಗ್ತದಂತ? ಆಗ್ತದೇನು? ಇಲ್ಲ. ಆ ಕಾರಣದಿಂದ ಅವುಗಳನ್ನು ನಿವಾರಣೆ ಮಾಡಿಕೊಂಡು ಆತ್ಮತತ್ವದಲ್ಲಿ ಆಸಕ್ತ ಯಾರಾಗ್ತಾರ ಅಂಥ ಚಿತ್ತವುಳ್ಳವರಿಗೆ ಭಗವದ್ಗೀತೆಯಲ್ಲಿ ಮಹಾತ್ಮರಂತ. ಮಹಾತ್ಮರಂದ ಯಾರಂದರೆ ನೀವೆಲ್ಲ ಮಹಾತ್ಮರೇ. ಯಾರ ದೃಷ್ಟಿಯಲ್ಲಿ ಅಂದರೆ ವೇದಗಳ ದೃಷ್ಟಿಯಲ್ಲಿ ಮಹಾತ್ಮರ, ಬಲ್ಲವರ ದೃಷ್ಟಿಯಲ್ಲಿ ಮಹಾತ್ಮರು. ಪ್ರಪಂಚ ದೃಷ್ಟಿಯಲ್ಲಿ ತಲೆ ಕೆಟ್ಟವ್ರು ಅಂತಾರ, ಅವ್ರಿಗೆ ಬಿಟ್ಬಿಡಮ್ಮ. ಪ್ರಪಂಚ ದೃಷ್ಟಿಯಲ್ಲಿ ಏನಂತಾರ? ಏನು ಶಾಸ್ತ್ರ ಕೇಳ್ತಾರಂತ, ಶಾಸ್ತ್ರ ಹೇಳ್ತಾರಂತ. ಕೇಳಿ ಏನು ಮಾಡ್ಯಾರಪ್ಪ ಇವರು? ಏನು ಮಾಡೋದ? ಒಳಗೆ ತಿಳ್ಕೊಂಡು ಮುಕ್ತರಾಗ್ಯಾರ. ಹೊರಗೆ ತೋರಿಸೋದಲ್ಲ ಇದು. ಹೊರಗೆ ತೋರೋದು ನಿನ್ನ ಹೊಲ, ಮನೆ, ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸು ಹೊರಗೆ ತೋರ್ತಾವ. ಆ ಒಳಗೆ ಏನು ಆದ ಜ್ಞಾನ ಅದು ತೋರೋದಲ್ಲ, ಆ ಒಳಗನೇ ಇರೋದದು. ಅದಕ್ಕಾಗಿ ಇವರಿಗೇನಿರಬೇಕು? ದೈವೀ ಪ್ರಕೃತಿಯನ್ನು ಆಶ್ರಯಿಸಿ ಇಂಥ ಗುಣಗಳು ಉಳ್ಳುವಂಥ ಮಹಾತ್ಮರ ಸಂಘವನ್ನು ಬಯಸಿ ಅವರ ಆಶ್ರಯದಲ್ಲಿ ಇರಬೇಕಂತ. ಬೇರೆಯವರ ಆಶ್ರಯ ಅವನಿಗೆ ಹಿಡಿಸಂಗಿಲ್ಲ. ಮಹಾತ್ಮರ ಆಶ್ರಯದಲ್ಲಿ ಇದ್ದು ತೀವ್ರ ಮೋಕ್ಷದ ಇಚ್ಛೆ ಆಗ್ಬೇಕು ಅವನಿಗೆ ಆಗ್ತದೆ. ಜಗತ್ತೇ ಆದಲ್ಲಿ ಯಾಕೆ ಎಲ್ಲರಿಗೂ ಮೋಕ್ಷದ ಇಚ್ಛೆ ಆಗೋದಿಲ್ಲ ಅಂದರೆ ಅವ್ರಿಗೆ ಮೋಕ್ಷ ಅಂದ್ರೆ ಗೊತ್ತಿಲ್ಲ. ಮೋಕ್ಷ ಅಂದ್ರೆ ಗೊತ್ತಿಲ್ಲ, ಭೋಗ ಅಂದ್ರೂ ಗೊತ್ತಿಲ್ಲ, ಭಾಗ್ಯ ಅಂದ್ರೂ ಗೊತ್ತಿಲ್ಲ. ಇವು ಏನು ತಿಳಿಲಾರದ ಅಂಧಕಾರದಿಂದ ಆಚರಣೆ ಮಾಡ್ತಾರಲ್ಲ ಅವ್ರಿಗೆ ಯಾವುದೂ ಫಲ ಇಲ್ಲ. ಮೋಕ್ಷ ಅನ್ನುವುದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪೇ ಮೋಕ್ಷ. ನಮಗೆ ಅತ್ಯಂತ ದುಃಖ ಯಾವುದು? ನಮಗೆ ಅತ್ಯಂತ ಬಹಳ ಕಷ್ಟ ದುಃಖ, ಸಹಿಸಲಿಕ್ಕೆ ಆಗಲಾರದಂಥ ದುಃಖ ಯಾವುದು ಮಾನವರಿಗಂದ್ರೆ ಮರಣವೇ ದುಃಖ.
ಬಡತನ ಇರಲಿ, ತಿನ್ನಲಿಕ್ಕೆ ಅನ್ನ ಇರಲಿಕ್ಕಿಲ್ಲ, ಬಟ್ಟೆ ಇರಲಿಕ್ಕಿಲ್ಲ, ಏನು ಇಲ್ಲದಿದ್ದರೂ ಕೂಡ ಇನ್ನೂ ಬದುಕಬೇಕಂತ ಆಸೆ ಮಾಡ್ತಾನೆ ವಿನ ಸಾಯ್ಬೇಕಂತ ಇಚ್ಛೆ ಯಾರು ಮಾಡಂಗಿಲ್ಲ. ಅಂದರೆ ಸಾವಿನ ಭಯ ಭಾಳ ದೊಡ್ಡದಾದಂಥ ಅರ್ಥ ಆಯ್ತಲ್ಲ. ಯಮನ ಭಯ, ಸಾವಿನ ಭಯ ಬಹಳ ದೊಡ್ಡದು. ಇಂಥ ಮರಣದಿಂದ ಪಾರಾಗುವುದೇನದ ಅದೇ ಮೋಕ್ಷ. ಅರ್ಥ ಆಯ್ತಿಲ್ಲ? ಆರೋಗ್ಯ ಅಂದ್ರೇನು? ರೋಗದಿಂದ ಪಾರಾಗುವುದೇ ಆರೋಗ್ಯ. ಆರೋಗ್ಯನ ಹೊಸದಾಗಿ ಬಂದದೇನು? ಆರೋಗ್ಯದ ಮೇಲೆ ರೋಗ ಬಂದದ. ಆ ರೋಗ ನಿವೃತ್ತಿಗಾಗಿ ವೈದ್ಯನಲ್ಲಿ ಹೋಗ್ತೀವಿ, ಆತ ಔಷಧ ಕೊಡ್ತಾನೆ. ಆರೋಗ್ಯಕ್ಕೆ ಕೊಟ್ಟನೋ ಔಷಧ, ರೋಗಕ್ಕೆ ಕೊಟ್ಟನೋ? ರೋಗ ಕೊಟ್ಟ. ಯಾಕಂದರೆ ಆರೋಗ್ಯ ಮೊದಲೇ ಅದ, ಅದರ ಮೇಲೆ ರೋಗದ ಪರಿಣಾಮ ಅದ. ರೋಗವನ್ನು ನಿವೃತ್ತಿ ಮಾಡೋದು ವೈದ್ಯಗ ಬರ್ತದ, ಆರೋಗ್ಯ ಕೊಡೋಕೆ ಬರೋಂಗಿಲ್ಲ. ಆರೋಗ್ಯ ಕೊಡ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಇಲ್ಲಿ ತೀವ್ರ ಮೋಕ್ಷ, ತೀವ್ರ ಇಚ್ಛೆ, ತೀವ್ರ, ಮಂದ, ಮಧ್ಯ ಇದರಲ್ಲಿ ಭಾಗಗಳಾವ. ನಾನು ಈ ಮಾನವ ಜನ್ಮ ಬಂದದ ಮನುಷ್ಯ ಕುಲದ ಜನನದ ಲಾಭವಾಗುವುದು. ಮಹಾತ್ಮನ ಪ್ರಶ್ನೆ ಇಟ್ಟರು, ನಮ್ಗೆ ಎಷ್ಟೋ ಜನ್ಮ ಮಾನವರಾಗಿ ಹುಟ್ಟಿವಿ, ಈ ಪ್ರಶ್ನೆಯೇ ಗೊತ್ತಾಗಿಲ್ಲ. ನಾವೆದಕ್ಕೆ ಹುಟ್ಟಿವಿ ಎಂಬುದು ಹುಟ್ಟಿಸಿದವರು ಗೊತ್ತಿಲ್ಲ, ಅವರು ಹೇಳಲ್ಲ. ಹುಟ್ಟಿದವನು ಗೊತ್ತಿಲ್ಲ, ಅವನು ಯಾರನ್ನು ಕೇಳಲ್ಲ. ಯಾಕೆ ಕೇಳಲ್ಲ, ಯಾಕೆ ಹೇಳಿಲ್ಲ ಅಂದರೆ, ತಂದೆ ತಾಯಿಗಳಾದವರು ಬಂದುಂಡು ಹೋಗೋರು ಬಂಧನ ಕಳೆಯುವನೇ ಸರ್ವಜ್ಞ. ನೋಡು, ನಿನ್ನ ಹುಟ್ಟಿಸ್ಯಾರ, ಯಾಕೆ ಹುಟ್ಟಿಸೀನಿ ಅಂತ ಅವರಿಗೆ ಹೇಳೋಷ್ಟು ಜ್ಞಾನ ಅವರಲ್ಲಿಲ್ಲ, ಮತ್ತು ಕೇಳುವಷ್ಟು ನಿನ್ನಲ್ಲಿಲ್ಲ. ಮತ್ತು ಈ ಬಂಧನ ಯಾರು ಬಿಡಿಸ್ತಾರೆ ಅಂದರೆ ಗುರುರಾಯ. ಆ ಗುರುವಿನ ದರ್ಶನ ಯಾವಾಗ ಮಹಾತ್ಮರ ಆಶ್ರಯ ಸಿಗ್ತದ ಆವಾಗ ಈ ಪ್ರಶ್ನೆಗಳು ಬರ್ತಾವೆ. ಆ ಪ್ರಶ್ನೆ ಬಂದಾಗ ಗೊತ್ತಾಗ್ತದ, ನಾವು ಮನುಷ್ಯರಾಗಿ ಹುಟ್ಟಿದ್ದು ಯಾಕಪ್ಪ, ಯಾಕೆ ಹುಟ್ಟಿವಿ? ಅದೇ ಹೇಳಿದ್ರು ಶಾಸ್ತ್ರ, ನಿದ್ರಾ ಆಹಾರ ಭಯ ಮೈಥುನಿಂಚಂ ದ್ಯುಕುಪಾದ ಪಶು. ನಾವು ಯಾವಾಗ ನಿದ್ದೆ ಮಾಡೋದು, ಹಸಿವಾದಾಗ ಊಟ ಮಾಡೋದು, ಕಳ್ಳರ ಭಯ ಭೀತಿಯಿಂದಿರೋದು, ಗಂಡು ಹೆಣ್ಣು ಕೂಡಿ 2-3 ಮಕ್ಕಳನ್ನು ಹಾಕೋದು, ಇವು ಪ್ರತಿಯೊಂದು ಪ್ರಾಣಿಗಳು ಮಾಡ್ತಾವಿಲ್ಲ. ಪ್ರತಿಯೊಂದು ಗುಬ್ಬಿ, ಕಾಗಿ, ನವಿಲು, ಕೋಗಿಲೆ, ಇಲಿ, ಬೆಕ್ಕು, ಪ್ರತಿಯೊಂದು ಜೀವರಾಶಿಗಳು ಅವು ಗೋಡೆ ಮೇಲೆ ಅಲ್ಲಿದ್ದರೆ ವಿಷಯ ಅಂದರೆ ಹೊಡಿತಾರೆ ಅಂತ ಹೋಗ್ಬಿಡ್ತವೆ. ಉಳೋಗ್ಬಿಟ್ಟು ತಿಂತದಿಲ್ಲ, ಧನ್ಯವಾದ ವಿಶ್ರಾಂತಿ ಮಾಡೋದಿಲ್ಲ, ಅವನು ಮರಿ ಹಾಕ್ತದಿಲ್ಲ. ಅದೇ ಪ್ರಕಾರ ನಾವು ಕೂಡ ವಿಚಾರ ಮಾಡಿದ್ರೆ ಅವರು ಮನುಷ್ಯ ಕುಲದ ಜನನದ ಲಾಭ ಯಾವುದು? ಪ್ರಾಣಿಗಳಿಗೆ ಕೇಳಲ್ಲ, ಮನುಷ್ಯರಿಗೆ ಕೇಳಕತ್ರ ಮಾತು. ನಮಗೆ ಕೇಳ್ಯಾರೆ, ಅವು ಕೇಳ್ಯಾರ. ಹೋಗಿ ನಿನಗ್ಯಾಕೆ ಕೇಳಿದೆ? ಎಲ್ಲರಿಗೆ ಕೇಳೋರು ನಿನಗ್ಯಾಕೆ ಕೇಳಿದ? ನಿನಗೆ ಯಾಕೆ ಕೇಳ್ಯಾನಂದ್ರೆ, ಭಗವಂತ ಅನಂತ ಹಿಂದಿನ ಜನ್ಮದಲ್ಲಿ ಅವನ ಧ್ಯಾನ ಸ್ಮರಣೆಯನ್ನು ಮಾಡಿ, ಅವನ ಆರಾಧನೆಯನ್ನು ಮಾಡಿ, ಭಗವಂತ ನೀನೇ ರಕ್ಷಕ, ನೀನೇ ಕಾಪಾಡವ, ನಿನ್ನ ಬಿಟ್ಟರೆ ಅನ್ಯರು ಯಾರು ನನಗೆ ಗತಿ ಇಲ್ಲ ಅಂತಕ್ಕಂಥ ಭಾವದಿಂದ ಯಾವನಿಗೆ ವಿವೇಕ ಜಾಗೃತಿ ಆಗ್ಯದ, ವಿವೇಕ ಆಯ್ತವಂತ. ಇಷ್ಟು ದಿವಸ ನಾನು ಪರಮಾತ್ಮಂದೆ ಹೆಂಗಾನಂತ ಗೊತ್ತಾಗಲಿಲ್ಲ ಅಂತ ಪ್ರಶ್ನೆ ಬಂತ. ಪರಮಾತ್ಮಂತೆ ಯಾರಿಗೇನಬೇಕು? ಪರಮಾತ್ಮನ ಲಕ್ಷಣ ಏನು? ಅವನು ಹೇಗಿರ್ತಾನ? ಅವನ ಆಕಾರ ಅದು, ನಿರಾಕಾರ ಅದು, ಇವೆಲ್ಲ ಹುಟ್ಟಿ ದೈವಿ ಸಂಪತ್ತಿನಿಂದ ಮಹಾತ್ಮರ ಆಶ್ರಯ ಯಾವಾಗ ಸಿಗ್ತದ ಆವಾಗ, ತಮ್ಮ ನೀನು ಇದಕ್ಕಾಗಿ ಹುಟ್ಟಿರೋದಲ್ಲ, ಅದಕ್ಕಾಗಿ ಹುಟ್ಟಿದ್ದೆ ಅಂತ ಹೇಳಿದ. ಎದಕ್ಕೆ? ಮೋಕ್ಷವನ್ನು ಪಡೀಲಿಕ್ಕೆ ಹುಟ್ಟಿದ್ದಿ.
ನಿನಗೆ ಯಾಕೆ ಹೇಳ್ತಾನಂದ್ರೆ ಅನಂತ ಜನ್ಮದ ಪುಣ್ಯದ ಫಲದಿಂದ ಮಾನವನಾಗಿ ಹುಟ್ಟಿದ್ದಿ, ಅದಕ್ಕಾಗಿ ನಿನಗೆ ಹೇಳಬೇಕಾಯ್ತು. ಉಳಿದೋಕೆ ಯಾಕೆ ಹೇಳಲ್ಲ? ಇನ್ನೂ ಪುಣ್ಯ ಮಾಡಿ ಮಾನವರಾಗಿ ಬಂದಾಗ ಅವರಿಗೆ ಹೇಳ್ತೀನಿ, ಇಲ್ಲ ಅಂತಲ್ಲ. ಈಗ ಅವರು ಅಧಿಕಾರಿಗಳಲ್ಲ. ಏನು ಹಿಂದಿನ ಜನ್ಮದ ಮಾಡಿದ ಪಾಪ ಪುಣ್ಯದ ಅನುಸಾರವಾಗಿ ಏನೇನು ದೇಹವನ್ನು ಹೊತ್ತುಕೊಂಬಂದವ ಅದೇ ದೇಹದಲ್ಲಿ ಉಣಬೇಕು, ಅದೇ ದೇಹದಲ್ಲಿ ಕರ್ಮವನ್ನು ಮಾಡಬೇಕು, ಅದೇ ದೇಹದಲ್ಲಿ ಸತ್ತು ಹೋಗು. ಹುಲಿಯಾಗಿ ಹುಟ್ಟಿದ್ದು ಸಾಯುವಾಗ ಇಲಿ ಆಗ್ತದೇನು? ಬದಲಾವಣೆ ಆಗ್ತದ? ಆಗೋದಿಲ್ಲ. ಬೆಕ್ಕಾಗಿ ಹುಟ್ಟಿದ್ದು ನಾಯಾಗಿ ಸಾಯ್ತದೇನು? ಇಲ್ಲ. ಬೆಕ್ಕಾಗಿ ಹುಟ್ಟಿದ್ರೆ ಬೆಕ್ಕಿನ ಕರ್ಮಗಳೇನವ ಅವನ್ನೇ ಇಲಿ ಬಲಿ ತಿಂತದಲ್ಲ, ಅದನ್ನೇ ತಿನ್ನಬೇಕು, ಅದೇ ಪಾಪವನ್ನು ಮಾಡಬೇಕು, ಅದ್ರಾಗ ಮತ್ತೆ ಸತ್ತು. ನಾಯಿ ಎಲುಬು ತಿನ್ನಬೇಕು, ಅದ್ರಾಗ ರುಚಿ ನೋಡಬೇಕು, ಅದ್ರಾಗ ಸುಖ ಪಡಬೇಕು, ಅದ್ರಾಗ ಜೀವನ ಮಾಡಬೇಕು, ಅದ್ರಾಗ ಸತ್ತು. ಇವೆಲ್ಲ ನಿಯಮವ. ಅದರಂತೆ ನೀನು ಮಾನವನಾಗಿ ಹುಟ್ಟಿದ್ದೆ ಅಂದರೆ ನೀನು ಪರಮಾತ್ಮನ ಕೃಪೆಯಿಂದ ಜಂತು ನಾಂ ನರ ಜನ್ಮ ದುರ್ಲಭ. ಮನುಷ್ಯ ಜನ್ಮ ಅನ್ನುವಂಥದ್ದು ಗಿಡ ಮರ ಹುಲ್ಲು ಕಡ್ಡಿಗಳಂತೆ ಬಂದದ್ದಲ್ಲ. ಇದು ನಾವು ಮೊದಲು ತಿಳ್ಕೋಬೇಕು. ಹುಲ್ಲು ಕಡ್ಡಿ ಅವಲ್ಲ, ಯಾರನ್ನ ಬೀಜ ತಂದು ಹಸ ಮಾಡಿ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸರೆ ನಾವು ಬೆಳಿತೇವಿಲ್ಲ. ಅದರಂತೆ ನಿರುಪಯುಕ್ತ ಜೀವಿಗಳು ಹುಟ್ಟಿದಂಗೆ ನೀವು ಹುಟ್ಟಿದವರಲ್ಲೋ ಹಿಂದೆ ಬಹಳ ಪುಣ್ಯ ಮಾಡಿ ಮಾನವರಾಗಿ ಹುಟ್ಟಿವಿ ನಾವು. ಅದಕ್ಕೆ ಮಾನವರಾದ ಮೇಲೆ ಮಹಾತ್ಮರ ಸಂಘ ಮಾಡಬೇಕು, ಹೌದಾ? ಮತ್ತೆ ಮಾನವರಾದ್ಮೇಲೆ ಪಶುಗಳ ಸಂಘವನ್ನು ನೀವು ಮಾಡಿ ಪಶುಗಳ ಗುಣವನ್ನೇ ನಿಲ್ಲಿದ್ರೆ ಪಶುಗಳೇ ವಿನ ನೀವು ಮನುಷ್ಯಂತ ಹೆಂಗಂತಿದ್ದೆ ಅಂತ ಶಾಸ್ತ್ರ ಹೇಳ್ತಾವ. ಮನುಷ್ಯಂತ ಹೆಂಗಂತಾರ? ಹಾಗಾಗಿ ಅರ್ಜುನ, ಇವರು ತೀವ್ರ ಮೋಕ್ಷವನ್ನು ಇಟ್ಟುಕೊಂಡು ವೈರಾಗ್ಯ, ವಿವೇಕ, ವೈರಾಗ್ಯ, ಶಮ, ದಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಭಕ್ತಿ, ಮುಮುಕ್ಷತ್ವ, ಇವರಲ್ಲಿ ಇಷ್ಟು ಒಳ್ಳೆ ಗುಣಗಳು, ಒಳ್ಳೆ ಗುಣ. ಯಾಕಂದ್ರೆ ಮಹಾತ್ಮರ ಸಂಘದಿಂದ ಅಷ್ಟು ಲಾಭ. ನನಗೆ ಮಧ್ಯಾಹ್ನ ನಾನು ಪಾರ್ಪೂಜಿಗೆ ಹೋದಾಗ ಒಂದು ಬರುವಾಗ ಕಾರಲ್ಲಿ ನೆನಪಾಯ್ತು. ಅಲ್ಲಿ ಕೂಡ ಹೆಣ್ಮಕ್ಳಿಗೆ ಒಂದು ದೃಷ್ಟಾಂತ ಹೇಳೀನಿ, ಕೇಳಿದ್ರಲ್ಲಿ ನೀವು. ಸಾಧು ಆಗೋದೇನು ದೊಡ್ಡಾಗೋದಲ್ಲ, ಸಾಧನೆ ಮಾಡೋದು ಭಾಳ ದೊಡ್ಡದು. 2 ಕೊಡ ನೀರು ತರಲಾರ್ದ ಮಡ್ಡ ಕೊಡಿ ಹೋದರೆ ಗುರು ಹೇಳಿದ್ರಂತ 60 ಗಡಿಗೆ ನೀರು ಹಾಕ್ಬೇಕು, 2 ಹೊತ್ತು ಕಂತಿ ಭಿಕ್ಷೆ ಮಾಡಬೇಕು, ಹಂಗಾದ್ರೆ ಇರೋದಂತಾವ ಮಠದಾಗ. ಇವನು ಮನೆಯಾಗ 2 ಕೊಡ ನೀರು ತರಲಾರ್ದವನು, ರೊಟ್ಟಿ ತಗೊಂಡು ತಿನ್ನಲಾರ್ದವನು ಕಂತಿ ಭಿಕ್ಷೆ ಮಾಡಿ 60 ಗಡಿಗೆ ನೀರು ತಾಮರಂದ್ರೆ ಕಷ್ಟ ಆಯ್ತು, ಸುಖ ಆಯ್ತು, ದುಃಖನೇ ಆಯ್ತಲ್ಲ. ಅದಕ್ಕೆ ಸಾಧುಗಳಾಗೋದೇನು ದೊಡ್ಡ ಮಾತಲ್ಲ. ಬಟ್ಟೆ 510 ರೂಪಾಯಿ ಖರ್ಚು ಮಾಡಿದ್ರೆ ಕಾಯಿ ಬಂದ್ಬಿಡ್ತದ, ಹಾಕಿಡ್ತಾವ ಜೈ ಅಂತ ಹೋಗ್ಬಿಡುತ್ತೆ. ಸಾಧುಗಳ ಗುಣ ಇರಬೇಕಲ್ಲ. ಅದಕ್ಕೆ ಮನುಷ್ಯನಾದ ಮೇಲೆ ಮನುಷ್ಯನ ಗುಣಗಳಿರಬೇಕು. ಮನುಷ್ಯನಾಗಿ ಹುಟ್ಟೋದೇನು ದೊಡ್ಡಾಗೋದಲ್ಲ ಬಿಡು, ಇಂದ ಪುಣ್ಯ ಮಾಡಿದ್ದೆ ಹುಟ್ಟಿದ್ದಿ. ಇದಕ್ಕೆ ಬೆಲೆ ಬರಬೇಕಾದ್ರೆ ಮನುಷ್ಯನಲ್ಲೇ ಇರಬೇಕಂತ ಗುಣಗಳಿರ್ಬೇಕು, ದೈವಿ ಸಂಪತ್ತು ಇರಬೇಕು. ಬರೀ ಅಸುರಿ ಸಂಪತ್ತು, ರಕ್ಕಸ ಗುಣಗಳಿದ್ರೆ ಮನುಷ್ಯಂತ ಹೆಂಗಂತಾರ. ಅದಕ್ಕೆ ಇಲ್ಲಿ ಮೊದಲನೇದು ಅವನಲ್ಲಿ ವಿವೇಕ ಉತ್ಪತ್ತಿ ಆಗ್ತದೆ. ವಿವೇಕ ಅಂದ್ರೇನು? ಶಾಸ್ತ್ರಗಳಲ್ಲಿ ಆತ್ಮ ಅನಾತ್ಮದ ವಿಚಾರವೇ ವಿವೇಕ. ಯಾವುದು ಆತ್ಮ, ಯಾವುದು ಅನಾತ್ಮ. ಆತ್ಮ ಅಂದರೆ ಯಾವಾಗಲೂ ಇರೋದು, ಅನಾತ್ಮ ಅಂದರೆ ಯಾವಾಗಲೂ ಇರಲಾರ್ದು, ಯಾವಾಗಲೂ ಇರಂಗಿಲ್ಲ. ಈಗಾದ 60-70 ವರ್ಷ ಇರ್ತದ, ಇನ್ನೊಂದು 10 ವರ್ಷಕ್ಕೆ ಹೋಗ್ತದ ಅಂದ್ರೆ ಯಾವಾಗಲೂ ಇರೋದೇನು ಶರೀರ? ಇದು ಹೋಗೋದಲ್ಲ. ಇದು ಒಂದರಂತೆ ಜಗತ್ತಿನಲ್ಲಿ ಏನು ಕಾಣ್ತದ ಯಾವಾಗಲೂ ಇರೋವಲ್ಲ ಇವು.
ಯಾವ ಇರವಲ್ಲ. ಅಂತ ಹಂಪಿನೇ ಹಾಳೂರು ಕೊಂಪೆ ಆಗ್ಯದ. ಆವಾಗಿದ್ದಂಥ ಹಂಪಿ ಮುತ್ತು ರತ್ನಗಳನ್ನು ಸೇರಲ್ಲಿ ಅಳಿತಿದ್ರಂತ. ಕಾಯಿ ಪಲ್ಯ ಧಾನ್ಯ ತೊಗೊಂಡು ಖರೀದಿ ಮಾಡ್ತಿದ್ರು. ಅಷ್ಟು ಶ್ರೀಮಂತಿಕೆಯಿಂದ ಕೂಡಿದ ಸಾಮ್ರಾಜ್ಯ. ಈಗೇನಾಗ್ಯದ ಹಾಳೂರ ಕೊಂಪಿ. ಅಂದ್ರೇನು, ಏನೇ ಆಗಲಿ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಲ್ಲ. ಇವೆಲ್ಲ ಅನಾತ್ಮ. ಇವತ್ತಿದ್ದದ್ದು ನಾಳೆ ಇಲ್ಲ. ನಮ್ಮ ಶರೀರ ಆದರೂ ಕೂಡ ನಿನ್ನೆ ಇದ್ದದ್ದು ಇವತ್ತಿಲ್ಲ. ನಮ್ಗೆ ಗೊತ್ತಾಗೋದಿಲ್ಲ ಅದು. ಹೆಂಗ ಪ್ರಣತಿಯಲ್ಲಿ ಎಣ್ಣೆ ಗೊತ್ತಾಗಲ್ಲದಂಗೆ ಸಣ್ಣ ಆಗ್ತದೆ. ಹೌದಿಲ್ಲ? ಗೊತ್ತಾಗ್ತದೇನು? ಅದು ಸಣ್ಣ ಆಗಿಲ್ಲೇನು? ಕಡಿಮೆ ಆಗ್ಯದ. ಅದು ನಮ್ಗೆ ಗೊತ್ತಾಗ. ಅದಕ್ಕೂ ಕೂಡ ವಿಚಾರ ಮಾಡಲಾರ್ದ ಹೀನರಿಗೆ ನಾನು ಮೊದಲಂಗೆ ಬೇಸಿನಪ್ಪ ಈಗ ಆರಾಮಿನಿ ಅಂತ ನಾನು ಕೇಳಿದ್ರೆ, ನಿನ್ನ ಆಯುಷ್ಯ 10 ವರ್ಷದ್ದು 60 ಆಗ್ಯದಂತಿದ್ದಿ. ಎಷ್ಟು ಮೃತ್ಯುನ ಬಾಯಾಗ ಶರೀರ ಹೋಗ್ಯದ, ಅರಿವಿಲ್ಲ ನಿನಗೆ? ಮೃತ್ಯು ನುಂಗ್ಯದ. ನಾವೇನು ಭಾಳ ಸಂತೋಷ ಪಡಬಾರ್ದು. 1 ವರ್ಷ ಆಯುಷ್ಯ ಕಡಿಮೆ ಆದರೆ 1 ವರ್ಷ ಹೋಯ್ತು ನೋಡು ಮೃತ್ಯು ಬಾಯಿ. ಆದರೆ ಹೇಗಾಗದ ಹಣೆ ಬರಂದ್ರೆ, ಹಾವಿನ ಬಾಯಿಯಲ್ಲಿ ಸಿಕ್ಕ ಕಪ್ಪೆಯಂತೆ. ಪರಿಸ್ಥಿತಿಗೆ ಉದಾಹರಣೆ ಕೊಟ್ಟರು ಮಹಾತ್ಮರು. ಅಷ್ಟಾಗ ತಿಳಿದು ಸಾಕು ನಮಗೆ ಜ್ಞಾನ ಆಗ್ತದೆ. ಬಿಸಿಲುಗಾಲಾದ ಹಾವು ಸೆಕೆ ತಾಳಲಾರದೆ ನೆರಳು ನೋಡಕತ್ತೆ. ಇಲ್ಲೇ ನೆಳ್ಳಾದೆ. ಅಂಥ ಸಮಯದಲ್ಲಿ ತನ್ನ ಬಾಲವನ್ನು ಒಳಗಿಟ್ಟುಕೊಂಡು ಮುಖವನ್ನು ಹೊರಗು ಮಾಡಿ ಒಂದು ಸರ್ಪ ಬಾಯಿ ತೆರೆದಿತ್ತು. ಹಿಂಗ ಆ ಜಾಗದಲ್ಲಿ ಏನಿತ್ತು ಅಂದರೆ ನೆರಳಿತ್ತು. ಯಾವುದು ನೆರಳದು? ಹಾವಿನ, ಸರ್ಪದ ನೆರಳು. ಕಪ್ಪೆ ಏನು ಮಾಡ್ತು ಅಂದರೆ, ಇಲ್ಲಿ ನೆರಳಾದಂತ ಹೋಗಿ ಅದರ ಬಾಯಿ ಏನದ ಅಲ್ಲಿ ಬಾಯಿಯಲ್ಲಿ ಕುಂತು ನೋಡು. ಕುಂತು ಅದು ಗೊತ್ತಿಲ್ಲ ನಾನು ಎಲ್ಲಿ ಕುಂತೀನಿ, ಹಾವಿನ ಬಾಯಿಗೆ ಸಿಗಿಬಿದ್ದೆ ಅಂತ ಗೊತ್ತಿಲ್ಲ. ಹಸಿವಿಗಾಗಿ ತನ್ನ ಮುಂದೆ ಇರುವಂಥ ನೊಣಗಳನ್ನು ತಿನ್ನೋ ಪ್ರಯತ್ನ ಮಾಡ್ತಿತ್ತಂತ. ಏನೋ ನೊಣಗಳನ್ನು, ಸಣ್ಣ ಹುಳಗಳನ್ನು ತಿನ್ನಬೇಕು ಅಂತ ಅದು ಪ್ರಯತ್ನ ಮಾಡ್ತದ. ಆದಿದ್ರೆ ಇಲ್ಲಿ ಸಿಗಬೇಕು. ಎಷ್ಟು ಪ್ರಮಾಣ ಹೋಗ್ಯದ? ಅರ್ಧ ಭಾಗ ಹಾವಿನ ಬಾಯಿಗೆ ಹೋಗ್ಯದ. ಸ್ವಲ್ಪ ಇಳ್ಕೊಂಡದ. ಆದ್ರೂ ಕೂಡ ಅರಿವಿಲ್ಲ ಅದಕ್ಕೆ. ಮುಂದಿನ ಏನಾದ್ರು ತಿಂದು ಬದುಕಬೇಕಂತ ಅಪೇಕ್ಷೆ ಮಾಡ್ತದ ನೋಡ್ರಿ. ಅದು ಕಪ್ಪೆ. ಜ್ಞಾನ ಇಲ್ಲ. ಒಪ್ಪಣ. ಮನುಷ್ಯರಾಗಿ ನಾವು ಅರಿವಿನ ಜನ್ಮಕ್ಕೆ ಬಂದೇವಿಲ್ಲ. ನಮ್ಮದು ಕೂಡ ಈ ವಿಷಯಾದಿಗಳನ್ನು ಎಲ್ಲಿ ಸುಖ ಆಗ್ತದೆ, ಎಲ್ಲಿ ಸುಖ ಆಗ್ತದಂತ ಈ ಸುಖಭೋಗದ ಇಚ್ಛೆಯಿಂದ ಹೊರಗೆ ಕಪ್ಪೆ ವಿಚಾರ ಮಾಡ್ದಂಗೆ ನಾವು ವಿಚಾರ ಮಾಡ್ತೀವಿ. ಆದರೆ ನಮಗೆ ಎಲ್ಲಿ ಅದಪ್ಪ? ಮೃತ್ಯುವಿನ ಬಾಯಲ್ಲಿ ಅರ್ಧ ಹೋಗ್ಬಿಟ್ರೆ 70 ವರ್ಷ ಶರೀರ ಹೋಗ್ಯದ ಆಯುಷ್ಯ. ಏನೋ ಉಳಿದು ಸ್ವಲ್ಪ ಉಳ್ಕೊಂಡಲ್ಲ. ಈಗಲಾದ್ರೂ ನಾನು ಎಲ್ಲಿದ್ದೀನೆಂಬುದು ಕಲ್ಪನೆ ನಾವು ಮಾಡದಿದ್ರೆ ನಮ್ಮಂಥ ರಕ್ಕಸರು ಯಾರಿಲ್ಲ. ಮನುಷ್ಯರಂತ ಕರೀತಾರ. ಹಾಗಾಗಿ ಇಲ್ಲಿ ಮಹಾತ್ಮರು ಏನು ಹೇಳ್ತಾರಂದ್ರೆ, ಇಲ್ಲಿ ಮಹಾತ್ಮರು ಅಂತ ಹೇಳಿದೆ ಅವರಲ್ಲಿ ಕ್ಷಮೆ, ದಮೆ, ವಿವೇಕ, ವೈರಾಗ್ಯ, ತಿತಿಕ್ಷೆ, ಉಪರತೆ ಅಂತ ಹೇಳಿದ್ರಿ. ಇಂಥ ಮಹಾತ್ಮರು ಏನು ಸಂಪಾದನೆ ಮಾಡಿದ್ರು ಜಗತ್ತಿನಲ್ಲಿ? ಅವ್ರೇನು ಸಂಪಾದನೆ ಮಾಡಿದ್ರು? ಅವರಲ್ಲದವರು ಸಂಪಾದನೆ ಏನು ಮಾಡಿದ್ರು? ಅದಿಷ್ಟು ಹೇಳ್ರಂದ್ರೆ, ಇಂಥ ಮಹಾತ್ಮರು ತಮ್ಮ ಸ್ವರೂಪವೇ ಆದ ನನ್ನನ್ನ ಭೂತಗಳಿಗೆ ಆದಿಯಂತಲೂ ಅವ್ಯಯನಂತಲೂ ತಿಳಿದಿರುತ್ತಾರೆ. ಅದಕ್ಕೆ ಭೂತಾದಿ ಅಂದ್ರೇನು? ಇದು ಶರೀರ ವ್ಯಯ ಆಗ್ತದೆ. ನಿನ್ನೇನು ಹೇಳಿ ನಾನು, ಇನ್ನು ನಾಶ ಆಗತ್ತೆ. ಜಗತ್ತೇ ನಾಶ ಆಗ್ತದಂದ್ರೆ ಅದ್ರಾಗ ಅಲ್ಪ ಆಯುಷ್ ಇರ್ತಕ್ಕಂಥ ನಾವೇಂಗೆ ನಾಶ ಆಗೋದಿಲ್ಲ? ಜಗತ್ತೇ ನಾಶ ಆಗ್ಯಾವ. ಹಾಗಾಗಿ ಭೂತಾದಿ ಅನ್ನೋದಕ್ಕೆ ತದ ನನ್ಯತ್ವ ಅಂದರೆ
ಬ್ರಹ್ಮಸೂತ್ರದ ಅನುಸಾರವಾಗಿ ಕಾರ್ಯವು ಕಾರಣ ಮಾತ್ರವೇ ಆದುದರಿಂದ ಭೂತಗಳಿಗೆ ಪ್ರತ್ಯಕ್ಷ ಸ್ವರೂಪವಿರಲಾರದು. ಪ್ರತ್ಯಕ್ಷ ಸ್ವರೂಪ ಇಲ್ಲ, ಬ್ಯಾರೆ ಸ್ವರೂಪನೇ ಇಲ್ಲ. ಆಭರಣಗಳಿಗೆ ಬಂಗಾರ ಸ್ವರೂಪ ಅವನು, ಬೇರೆ ಸ್ವರೂಪ ಅವ. ಹೌದಾ? ಬಂಗಾರ ಸ್ವರೂಪನೇ, ಬ್ಯಾರೆ ಸ್ವರೂಪ ಇರಕ್ಕೆ ಬರಂಗಿಲ್ಲ ಅಂತ. ಮತ್ತೆ ಗಡಿಗೆಗಳು ಮಡಿಕೆಗಳು ಮಣ್ಣಿನ ಸ್ವರೂಪ ಅವ, ಬೇರೆ ಸ್ವರೂಪ ಅವ. ಮಣ್ಣಿನ ಸ್ವರೂಪ ಅವ. ಯಾಕಂದ್ರೆ ಗಡಿಗೆಗೆ ಕಾರಣ ಮಣ್ಣೆ, ಕಾರ್ಯ ಮಡಿಕೆಗಳು. ಕಾರಣ ಬಿಟ್ಟು ಕಾರ್ಯ ಇಲ್ಲ. ಆದರೆ ವ್ಯವಹಾರಕ್ಕೆ ನಮ್ಗೆ ಮುಟ್ಟೋದು, ಹಿಡಿಯೋದು, ಬಳಸೋದು ಮಣ್ಣು ಅದ. ನಾವು ಬಾಲಿ ಹೇಳೋದು ಕೊಡ, ಮಡಿಕೆ, ಪ್ರಣೀತಿ ಅಂತೀವಿ. ಅದ್ರಾಗ ಇರೋದು ಏನದ? ಬರೀ ಮಣ್ಣು. ಅದೇ ಪ್ರಕಾರವಾಗಿ ಇಲ್ಲಿ ಭೂತಗಳೇ ಪ್ರತ್ಯಕ್ಷ ಸ್ವರೂಪ ಇಲ್ಲ. ಹಾಗಾಗಿ ಬ್ರಹ್ಮದ ಅದ್ವಿತೀಯತ್ವವನ್ನು ಬೋಧಿಸುತ್ತದೆ. ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ. ಜಗತ್ತೇನದ? ಇದು ಬ್ರಹ್ಮ ಸ್ವರೂಪ ಅದ, ಇದು ಪರಮಾತ್ಮ ಸ್ವರೂಪ ಅದ. ಮತ್ತೆ ಜಗತ್ತು ಬ್ರಹ್ಮ ಸ್ವರೂಪ ಪರಮಾತ್ಮ ಸ್ವರೂಪ ಅಂದ್ರೆ ನಾವು ಜಗತ್ತಿನಾಗಿ ಜಗತ್ತು ಬಿಟ್ಟಿವೋ, ಮತ್ತು ನಾವು ಬ್ರಹ್ಮ ಸ್ವರೂಪ ಅಂತ ಅರ್ಥ ಆಯ್ತಲ್ಲ. ಬ್ರಹ್ಮ ಅಂದ್ರೇನು? ಆತ್ಮ. ಬ್ರಹ್ಮ ಅಂದ್ರೆ ಪರಮಾತ್ಮ. ಪರಮಾತ್ಮ ಯಾರಿಗೆ ಹುಟ್ಟ್ಯಾನ? ನೀನು ಯಾರಿಗೆ ಹುಟ್ಟಿದ್ದಿ? ಅಪ್ಪ. ಅಪ್ಪ ಯಾರಿಗೆ ಹುಟ್ಟಿದ್ದ? ತಾತ. ತಾತ ಯಾರಿಗೆ ಹುಟ್ಟಿದ್ದ? ಮುತ್ಯ. ಮುತ್ಯ ಯಾರಿಗೆ ಹುಟ್ಟಿದ್ದ? ಮತ್ತೆ ಅಪ್ಪ. ಹಿಂಗೆ ಹೇಳ್ಕಂತ ಹೋಗ್ಬೋದು. ಕೊನೆಗೊಬ್ಬ ಮಹಾತ್ಮ ಕೇಳಿದ, ಪರಮಾತ್ಮ ಯಾರಿಗೆ ಹುಟ್ಟಿನಂದ? ಗೊತ್ತಿಲ್ಲ. ಈಗ ಪರಮಾತ್ಮ ಯಾರಿಗೆ ಹುಟ್ಟಿದವನಲ್ಲ, ಹುಟ್ಟವನಲ್ಲ. ಸಾಕ್ಷಿಯಾಗಿ ನಡೀತದ ಜಗತ್ ಕಲ್ಯಾಣ. ಸೃಷ್ಟಿ ನಿಯಮಗಳು ನಡೀಲಿಕ್ಕೆ ಕಾರಣಕರ್ತ. ಈ ಸೃಷ್ಟಿ ಆದ್ರೆ ಹೇಗೆ ಮಾಡಿ ಅಂದ್ರೆ ನೋಡಿ ಬಾರಂತ ನಮ್ಮನ್ನು ಕಳಿಸ. ಎಲ್ಲ ಜೀವರಾಶಿಗಳನ್ನ ಮೊದಲು ಸೃಷ್ಟಿ ಮಾಡಿದಂತ ಪರಮಾತ್ಮ. ಪ್ರಾಣಿ, ಪಕ್ಷಿ, ಗಿಡ, ಮರ, ಹುಲಿ, ಎಲ್ಲ ಸೃಷ್ಟಿ ಮಾಡಿದ ಮೇಲೆ ಒಂದು ದಿವಸ ಎಲ್ಲರನ್ನ ಮೀಟಿಂಗ್ ಕರೆದಂತ ಪರಮಾತ್ಮ. ನೋಡಪ್ಪ, ಇಷ್ಟು ದಿನ ಆಯ್ತು ನಾನು ಮಾಡಿದ ಸೃಷ್ಟಿಯನ್ನು ನೋಡಿರಿ, ನಿಮಗೆ ಹೆಂಗ ಅನ್ನಿಸ್ತದ ಅಂತ ಕೇಳಿದ. ಹೇಗೆ ಅನ್ನಿಸ್ತದ ನಾ ಮಾಡಿದ್ದು? ಕೆಲವೊಂದು ಏನು ಮಾಡಿದ್ದು ಮರೆಯ, ಎಷ್ಟು ಕಷ್ಟ, ಎಷ್ಟು ದುಃಖ ಅದ, ನೀ ಮಾಡಿದ್ದು ಪ್ರಪಂಚದಲ್ಲಿ ಏನು ಸುಖ ಅದ ಅಂತ ಕೆಲವು ಮಂದಿ ತಮ್ಮ ಮನಸ್ಸಿಗೆ ಬಂದು ಹೇಳಿದ್ವು. ಆವಾಗ ಪರಮಾತ್ಮಗೆ ಆಶ್ಚರ್ಯ ಆಯ್ತು. ಅಲ್ಲ, ನಾನು ದುಃಖ ಕೊಡಬೇಕಂತ ಜಗತ್ತು ಸೃಷ್ಟಿ ಮಾಡಿಲ್ಲ. ಸುಖ ಪಡಲಿ, ಆನಂದ ಪಡಲಿ, ಸಂತೋಷ ಪಡಲಿ. ನಾ ಮಾಡಿದ ಜಗತ್ತನ್ನು ನೋಡಿ ಕುಣಿದಾಡಿತ್ತು ಎನ್ನ ಮನ. ಬಸವನವ್ರು ಹೇಳಿದ್ರಲ್ಲ, ಕುಣಿದಾಡಿತ್ತು ಎನ್ನ ಮನ, ಕುಣಿದಾಡಿತ್ತು ಎನ್ನ ಮನ ಅಂತ ಅವ್ರು ವಚನ ಹೇಳ್ಯಾರ. ಇವೆಲ್ಲ ಒಂದು ಏನು ಭಗವಂತ ಎಷ್ಟು ಚಂದ ಮಾಡಿದ್ದು, ಏನು ಆನಂದ ಆದಂತ ಹೇಳ್ತಾವಂತ ಇತ್ತು ತಿಳ್ಕೊಂಡ. ಒಂದು ಆನಂದ ಬರೀ ದುಃಖನೇ ಹಿಡಿದು, ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡ್ಬೇಕಾಗಿತ್ತು, ಅದೇ ಹೆಂಗೆ ಯಾಕೆ ಮಾಡಿದ್ವಿ, ಇದೇ ಹೆಂಗೆ ಯಾಕೆ ಮಾಡಿದ್ವಿ. ಅದ್ರಾಗ ಮತ್ತೆ ವಿಚಾರ ಮಾಡಿದ, ಇವಕ್ಕ ಬುದ್ಧಿ ಸರಿ ಇಲ್ಲ, ಏನೋ ತಪ್ಪಾಗ್ಯದ, ತಿಳಿತಕ್ಕಂಥ ಜ್ಞಾನ ಇಲ್ಲ. ಇವೇನದ ಸುಖನೇ ದುಃಖ, ದುಃಖನೇ ಸುಖ ಅಂತ ತಿಳ್ಕೊಂಡವ. ನೋಡೋಣ ಅಂಥೇಳಿ ಮಾನವನ ಸೃಷ್ಟಿ ಮಾಡಿದ. ಅವ ಮಾನವ ಮಾಡಿ ಇವನಿಗೆ ವಿಶೇಷವಾದ ಬುದ್ಧಿಯನ್ನು ಕೊಟ್ಟ, ವಿಚಾರವನ್ನು ಕೊಟ್ಟ, ವಿಶೇಷವಾದ ಮನಸ್ಸನ್ನು ಕೊಟ್ಟ, ಆ ನೆನಪಿನ ಶಕ್ತಿಯನ್ನು ಕೊಟ್ಟ, ಎಲ್ಲ ಕೊಟ್ಟು ನೋಡ್ಲಿ ಅಂತ ಕೊನೆಗೆ ಇವ್ರದ್ದು ಮೀಟಿಂಗ್ ಕರೆದ. ಆವಾಗ ಎಲ್ಲರೂ ಕೇಳಿದ. ಆವಾಗ ಹಿಂದೆ ಏನು ಹೇಳಿದವು ಎಲ್ಲ ಜೀವರಾಶಿಗಳು, ಅದೇ ಪ್ರಶ್ನೆಯನ್ನು ಭಗವಂತ ಕೇಳಿದ್ವು. ಏನು ಸುಖ ಆದ್ರಿ ನೀವು ಮಾಡಿದ್ದು? ಬರೀ ದುಃಖನೇ ಅದ, ಶಾಂತಿನೇ ಇಲ್ಲ, ನೆಮ್ಮದಿಲ್ಲ.
ಯಾಕಂದ ಅದು ಹಂಗೆ ಮಾಡಿದ್ದಿ ಇದು ಹಿಂಗೆ ಮಾಡಿದ್ದಿ ನೀ ಏನು ಸರಿ ಮಾಡಿದ್ದಿ ಅಂತ ಕೆಲವು. ಅದ್ರಾಗೊಬ್ಬ ಮಾನವ ಕೇಳಿದ ಧೈರ್ಯ ಮಾಡಿ, ನೀನು ಮಾಡಿದ್ದು ಹೆಂಗಾದಂತ ಒಂದೇ ಮಾತನಾಗ ಹೇಳ್ತೀನಿ ಕೇಳಂದ. ಒಂದೇ ಮಾತನಾಗ ಹೇಳ್ತೀನಿ, ಇಂಥ ಕುಂಬಳಿಕಾಯಿ ಅದ, ಅದಕ್ಕೆ ಸಣ್ಣ ಬಳ್ಳಿ ಇಟ್ಟಿದ್ದಿ ಹೌದಾ, ಇಷ್ಟಿಷ್ಟೇ ಮಾವಿನಕಾಯವ ದೊಡ್ಡ ಮರಕ್ಕೆ ಇಟ್ಟಿದ್ದಿ, ದೊಡ್ಡದು ಕುಂಬಳೆಕಾಯಿ ಅಂತ ಕಾಯಿ ಮ್ಯಾಲೆ ಇರಬೇಕಾಗಿತ್ತು, ಸಣ್ಣ ಕಾಯಿ ಬಳ್ಳಿಗಿರ್ಬೇಕಾಗಿತ್ತು, ಇಷ್ಟು ಬುದ್ಧಿ ಇಲ್ಲ ನಿನಗೆ ಅಂದ. ಸೃಷ್ಟಿ ಹಿಂಗೆ ಮಾಡಿದ, ನೀನು ಶಾಣೆ ಅಂತ ಹೆಂಗೆ ಅನ್ಬೇಕು ಅಂದಾಗ ಭಗವಂತಂದ ಅವ್ರು ಎಲ್ಲಿ ನಡೆದಿತ್ತು ಮೀಟಿಂಗ್ ಅಂದರೆ ಒಂದು ಗಿಡದ ಬುಡಕನೇ ಸಭೆ ನಡೆದಿತ್ತು. ಆ ಗಿಡ ಯಾವುದಿತ್ತು ಅಂದರೆ ಮಾವಿನ ಗಿಡ ಆಗಿತ್ತು. ಅದೇ ಸಮಯದಲ್ಲಿ ಗಾಳಿ ಬೀಸ್ತು, ಯಾವನು ನೀ ಮಾಡಿದ್ದಿ ಹಿಂಗ ಅಂತ ಅಂದಿದ್ದ ಅವನ ತಲೆ ಮೇಲೆ ಟಣ್ಣ ಅಂತ ಬಿತ್ತು ನೋಡ್ರಿ. ಅವಂದ ಅವನು ಗಿಡದ ಮೇಲೆ ಬಿದ್ದರಲ್ಲ. ಏನಾಯ್ತು ಅಂದ ಭಗವಂತ, ಯಪ್ಪ ನೀ ಮಾಡಿದ್ದು ಸರಿಗಾದಂದ, ಕುಂಬಳಿಕಾಯಿ ಅಂತದ್ದು ಬ್ಯಾಲಿ ತಲೆ ಮೇಲೆ ಬಿದ್ದಿದ್ರೆ ತಲೆ ಹೊಡೆದೋದಿತ್ತು, ತಲೆ ಹೊಡಿತಿದ್ದಿಲ್ಲ. ಮತ್ತು ಕಾಯಿ ಬಿದ್ದರೂ ಕೂಡ ನನ್ನ ತಲೆ ಹೊಡೆದಿಲ್ಲ ಅಂದರೆ ನೀ ಸೃಷ್ಟಿ ಮಾಡಿದ್ದು ವಿಚಾರ ಮಾಡೇ ಮಾಡಿದ್ದಿ. ಎಲ್ಲರಿಗೂ ಸುಖ ಆಗಲಿ ಅನ್ಯಾಯ ಯಾರಿಗೂ ದುಃಖ ಆಗಬಾರಂತ ಮಾಡಿದ್ದಿ. ಅದಕ್ಕೆ ಕುಂಬಳೆಕಾಯಿ ನಲ್ದಾಗಿಟ್ಟಿದ್ದಿ, ಸಣ್ಣ ಕಾಯಿ ಗಿಡದಾಗಿಟ್ಟಿದ್ದಿ. ನೀ ಮಾಡಿದ ಜಗತ್ತು ಯಾರಿಗೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಅವಾಗೇನಾಯ್ತು, ಜ್ಞಾನೋದಯ ಆಯ್ತು ನೋಡೋನಿಗೆ, ಪರಮಾತ್ಮ ಮಾಡಿದ್ದು. ಹಾಗಾಗಿ ಭಗವಂತರು ಕೂಡ ಇವತ್ತು ನಿಮ್ಮನ್ನು ಯಾಕೆ ಕಳಿಸ್ಯಾರ ನೋಡಿ ಬರಲ್ಲ ಅಂತ ಸುಮ್ಮನೆ. ಹುಡುಗರು ತಂದೆ ತಾಯಿಗಳು ಮಕ್ಕಳನ್ನು ಆಡಿ ಬರ್ಲಂತ ಕಳಿಸ್ತರು ಅಥವಾ ಏನನ್ನ ತಗೊಂಡು ಬರ್ರಿ ಅಂತ ಕಳಿಸ್ತರು, ಆಡಿ ಬರ್ರಿ ಅಂತ. ಆದರೆ ನಾವು ಆಡಕ್ಕೆ ಹೋಗಿಲ್ಲ, ಆಡಿದ್ದೆಲ್ಲ ಕೃತಿಯಲ್ಲಿ ಮಾಡಕ್ಕೆ ಹೋಗ್ತೀವಿ ನೋಡ್ರಿ. ಜಗತ್ತು ನೋಡಿ ಬರ್ರಿ ಅಂದ್ರೆ ನೋಡಿದ್ದೆಲ್ಲ ನಮಗೆ ಬೇಕಂತ ನಾಕೊಂತೀವಲ್ಲ, ಇದೇ ನಮಗೆ ದುಃಖಕ್ಕೆ ಕಾರಣ ಆಯ್ತು. ದೊಡ್ಡ ಮನೆ ನೋಡು, ಶ್ರೀಮಂತ ಬದುಕನ್ನು ನೋಡು, ಅವ್ರು ಇವರಂಗ ನಾವು ಬದುಕಬೇಕು, ಇರೋಂಥ ಮನೇಲಿ ಇರ್ಬೇಕಂತ ಆಸೆ ಮಾಡಬೇಡ. ಅದೇ ದುಃಖ ಕೊಡ್ತು, ಅವ್ರ ಮನೆ ದುಃಖ ಕೊಟ್ಟದ. ನನಗಿಂಥದ್ದಿಲ್ಲ ಅಂತ ಭಾವ ಬಂದದ ದುಃಖ ಆಯ್ತು, ಆ ಮನೆಯಿಂದ ಏನಲ್ಲ. ಅದರಂತೆ ಈ ಜಗತ್ತು ಏನದಂದ್ರೆ ಬಹಳ ನಾಶವಾಗದೆ ಸರ್ವಾತ್ಮಕನೂ ಅದ್ವಿತೀಯನೂ ಆದಂಥ ಆತ್ಮ ಅಖಂಡವಾಗಿ ಏಕರಸವಾಗಿ, ಅಂದರೆ ಇವುಗಳನ್ನ ಶ್ರವಣಾದಿಗಳಿಂದ ನಮ್ಮ ಸ್ವರೂಪವನ್ನು ತಿಳಿಬೇಕು. ಶ್ರವಣ ಅಂದ್ರೇನು? ಈ ಕೇಳೋದು ಶ್ರವಣ, ಕೇಳಿದ್ದನ್ನು ವಿಚಾರ ಮಾಡೋದು ಮನನ, ವಿಚಾರ ಮಾಡಿದ ಮೇಲೆ ಸತ್ಯ ಆದದನ್ನ ಬಿಡಲಾರದೆ ಇರೋದೇನದ ಅದು ನಿಧಿಧ್ಯಾಸ. ಈ ಶಾಸ್ತ್ರಗಳು ಏನು ಹೇಳ್ತಾವ, ನಿನಗೆ ಹೌದಾದರೆ ಬಿಡಬಾರ್ದಂತ. ಬೆಂಕಿ ಸುಡ್ತದಂತ ಗೊತ್ತಾದ ಮೇಲೆ ತಿಳಿದಾದ್ರೂ ಕೈ ಇಡಂಗಿಲ್ಲ, ತಿಳಿದನು ಕೈ ಇಡಂಗಿಲ್ಲ. ಯಾಕೆ? ಸುಡ್ತಂತ ಗೊತ್ತಾಗ್ಯದ, ಮತ್ತೆ ಮತ್ತೆ ಕೈ ಹಿಡಿತೀವೇನು? ಅದ್ರಂಗ ಈ ಶರೀರ ಏನು ತುಡ್ಕೊಂಡು ಬಂದಿವಲ್ಲ, ಇದು ಬಹಳ ದುಃಖ ಆದ. ಇದಕ್ಕೆ ತಾಯಿಯ ಗರ್ಭದಲ್ಲಿ ದುಃಖ ಆದ, ಗರ್ಭದಿಂದ ಹೊರಗೆ ಬರೋ ದುಃಖ ಆದ, ಬೆಳೆಗೆ ದುಃಖ ಆದ, ಬಾಲಕನಾದ ದುಃಖ ಆದ, ಯೌವನದಲ್ಲಿ ದುಃಖ ಆದ, ಮುಪ್ಪಿನಲ್ಲಿ ದುಃಖ ಆದ, ಸಾಯುವಾಗಂತೂ ಅತ್ಯಂತ ದುಃಖ ಆದ. ಸುಖ ಬೇಕಂತಲ್ಲ, ಬೆಂಕಿ ಕೈಯಾಗಿಡೋದು ಸುಡಬಾರ್ದು ಅಂದಂಗ. ಹೌದಾ? ಕೈಯಲ್ಲಿ ನಡೆದ್ವಿ, ಬೆಂಕಿ ಹಿಡಿದ್ವಿ, ಸುಡಬಾರ್ದು. ಸುಖ ಆಗ್ಲಂತೀವಿ, ದುಃಖದ ದೇಹ ಮತ್ತೆ ಬರ್ಲಂತೀವಿ. ನಾವೆಲ್ಲ ಹಂಗೆ ಅಂತೀವಿಲ್ಲ? ಸುಖ ಆಗ್ಬೇಕಂತೀವಿ,
ದುಃಖದ ದೇಹ ಬರಕ ನಾವು ಪ್ರಯತ್ನ ಮಾಡ್ತೀವಲ್ಲ, ಹುಟ್ಟಿದ ಮೇಲೆ ಸುಖವಾಗಿರಕ್ಕೆ ಬರ್ತದೆ. ಅದಕ್ಕೆ ಮಹಾತ್ಮರು ಹುಟ್ಟಿದ್ದಿ ಸಾಯ್ತಿದ್ದಿ, ಎರಡರ ಮಧ್ಯದಲ್ಲಿ ಎಷ್ಟು ಆಯುಷ್ಯ ಅದ, ಅದರಲ್ಲಿ ಸುಖವಾಗಿ ಆನಂದವಾಗಿ ಇರಬೇಕಾಗಿದ್ರೆ ಏನು ಮಾಡಬೇಕು ಅಂತ ಗುರುಗಳಾದವರು ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಹುಟ್ಟಿ ಬಂದಿವಿ, ಈಗ ಹುಟ್ಟಬಾರ್ದು ಅಂತ ವಿಚಾರ ಈಗ ಮಾಡಿದ್ರೆ ಬಿಟ್ಟು ಬಾಣದಂಗೆ ಹುಟ್ಟಿ ಬಂದಿವಿ, ಮತ್ತೆ ಒಂದು ದಿವಸ ಸತ್ತು ಹೋಗ್ತೀವಿ, ಇಲ್ಲಂತಲ್ಲ. ಈ ಮಧ್ಯದಲ್ಲಿ ನಾವಲ್ಲ, ಆಗ್ತಕ್ಕಂಥ ಸುಖ ದುಃಖಗಳೇನಾವ ಇವು ನಿನಗೆ ಆಗಬಾರದು ಅಂದರೆ ಏನು ಮಾಡಬೇಕು ಅಂದರೆ ಈ ಶ್ರವಣಾದಿಗಳನ್ನು ಮಾಡಬೇಕು. ಅದನ್ನೇ ಹೇಳಕೊಂಡವಿನ ಮತ್ತೇನು ಹೇಳಕೊಂಡಿಲ್ಲ ಶಾಸ್ತ್ರಗಳು. ಅದಕ್ಕಾಗಿ ಗುರುಗಳು ಮಹಾತ್ಮರಾದವರು ಏನು ಉಪದೇಶ ಮಾಡ್ತಾರಂದ್ರೆ, ಇದು ಆಕಸ್ಮಿಕ, ಅದು ನಿಶ್ಚಯ ಅದಪ್ಪ, ಆದರೂ ಕೂಡ ಪರವಾಗಿಲ್ಲ, ಇದರ ಮಧ್ಯದಲ್ಲಿ ಸುಖವಾಗಿರ್ಬೇಕಾಗಿದ್ರೆ ಏನು ಮಾಡಬೇಕು ಅಂದರೆ ಮಹಾತ್ಮರು ಹೇಳುವಂಥ ಶ್ರವಣಾದಿಗಳನ್ನು ಮಾಡು, ಅವರು ಹೇಳುವ ಮಾತನ್ನು ಕೇಳು, ಅವರ ಆಶ್ರಯದಲ್ಲಿ ಇದ್ದು ಅವರು ಹೇಳುವಂಥ ಶಾಸ್ತ್ರಗಳಲ್ಲಿ ಅನನ್ಯ ವಸ್ತು ದೃಷ್ಟಿ ಅಲ್ಲದವರೆಂದು ಹೇಳಿದೆ. ಶಾಸ್ತ್ರದಲ್ಲಿ ಹೇಗಿರಬೇಕು ದೃಷ್ಟಿ ಅಂತ ಹೇಳ್ತಾರ. ನೇತ್ರ ಗುರುಗಳನ್ನೇ ನೋಡಬೇಕು, ಕರ್ಣ ಶಾಸ್ತ್ರವನ್ನು ಕೇಳಬೇಕು. ಇವೆರಡ ದೃಷ್ಟಿ ಎಲ್ಲಿರ್ಬೇಕು? ನೀನು ಅಲ್ಲೇ ಇರ್ಬೇಕು, ಮಹಾತ್ಮರಲ್ಲೇ ಇರ್ಬೇಕಲ್ಲ. ದೇವ್ರ ಹುಡುಗ ಹೋಗ್ತೀವಿ ನಾವು, ದೃಷ್ಟಿ ಮನಸ್ಸೆಲ್ಲದ ಹೆಂಡ್ರು ಮಕ್ಕಳು ಹೊಲ ಮನೆ ಕಡೆ ಮನಸ್ಸು ಇತ್ತು, ದೃಷ್ಟಿ ಇತ್ತಂದ್ರೆ ದೇವ್ರು ನೋಡ್ದಂಗೆ ಆಯ್ತೇನೆ. ನಾವು ಎಲ್ಲವನ್ನ ಮರೆತು ದೇವರನ್ನು ನೋಡಿದಾಗ ಆ ದೇವ ಭಾವವೇ ನಮ್ಮಲ್ಲಿ ಅಳವಡಬೇಕು. ಅದು ದೈವಿ ಸಂಪತ್ತು. ದೇವರನ್ನು ನೋಡಿದಾಗ ದೇವ ಭಾವಗಳೇ ನಾನು ಬರಬೇಕು. ಹಾಗಾಗಿ ಇವರು ಏನಂದ್ರು, ಅನನ್ಯ ಮನಸ್ಕರು. ಇವರೇನು ಮಾಡ್ತಾರ, ತನ್ನ ಸ್ವರೂಪಕ್ಕೆ ಭಿನ್ನವಿಲ್ಲದ ನನ್ನನ್ನೇ ಬಯಸುತ್ತಾರೆ. ನಮ್ಮ ಸ್ವರೂಪ ಏನದ? ಆತ್ಮಸ್ವರೂಪ ಅದ. ನಾವು ಹುಟ್ಟೋರೆಲ್ಲ ಸಾಯೋರೆಲ್ಲ ದೇಹ ಹುಟ್ಟ್ಯದ, ದೇಹ ಬದುಕ್ತದ, ದೇಹ ಸಾಯ್ತದ. ಇದನ್ನ ಲಕ್ಷ್ಯದಲ್ಲಿಡಬೇಕು. ಅವನು ಯಾರು? ನಾನು ಹುಟ್ಟಿಲ್ಲ, ನಾನು ಸಾಯೋದಿಲ್ಲ. ಅವನು ನಾನು ಹುಟ್ಟಿಲ್ಲ, ನಾನು ಸಾಯೋದಿಲ್ಲ, ನಾನು ನೀನು ಒಂದೇ. ಅಭೇದ ದರ್ಶನಂ ಜ್ಞಾನ. ಆ ಜ್ಞಾನವನ್ನು ಪಡೆಯತಕ್ಕಂಥವ್ರು ಏನು ಮಾಡ್ತಾರಂದ್ರೆ ಇದನ್ನ ಬಯಸ್ತಾರೆ. ಅವ್ರಿಗೆ ಏನು ಬೇಕಾಗಿಲ್ಲ. ಅವರಿಗೆ ಹೊಲ ಮನೆ ಹಣ ಆಸ್ತಿ ಅಂತಸ್ತು ಅವರು ಬಯಸೋದೂ ಇಲ್ಲ, ಬಂದದ್ದು ಬೇಡನೂ ಅನ್ನಂಗಿಲ್ಲ. ಪಾಲಿಗೆ ಬಂದದ್ದೇ ಪಂಚಾಮೃತ. ಅದು ಸುಮ್ಮನೆ ಬಂದದೇನ? ಹಿಂದಿನ ಜನ್ಮದ ಪುಣ್ಯ ಮಾಡಿರಿ, ಅದು ಭೋಗ ಐಶ್ವರ್ಯ ಬಂದದ. ಅದತ್ತ ದೋಷವನು ದರಿದು ಭವಿಷ್ಯತ್. ಈ ಭವಿಷ್ಯತ್ ಕಾಲದಲ್ಲಿ ಏನದ ಬಡತನ ಯಾಕೆ ಬಂದದ ಅವ್ರಿಗೆ ಅಂದರೆ, ಹಿಂದೆ ಕೈ ಎತ್ತಿ ನೀವು ಪುಣ್ಯಕಾರ್ಯ ಮಾಡಲಿಲ್ಲ, ಅದಕ್ಕೆ ಆ ದೋಷನೇ ನಿನಗೆ ಬಂದದ. ನೀ ಮಾಡಿದ ನೀನು ನೋಡ್ಬೇಕಲ್ಲ. ಅದಕ್ಕೆ ಪುಣ್ಯ ಮಾಡಿದವರಿಗೆ ಭೋಗವಾಗ ಬಂದಿರ್ಬೋದು, ಆದ್ರೆ ಇವು ಶಾಶ್ವತ ಅಲ್ಲಲ್ಲ. ಇವೇನು ದುಃಖ ಕಳಿತಾವ? ಮನುಷ್ಯನಾಗ ದುಃಖ ಕಳೆಂಗಿದ್ರೆ ಶ್ರೀಮಂತರು ಯಾರು ಅಳಬಾರ್ದಾಗಿತ್ತು, ಅವ್ರ ಮನೆಗೆ ದುಃಖನೇ ಆಗಬಾರ್ದಾಗಿತ್ತು. ಅವ್ರಿಗೇನು ಕಡಿಮೆ ಇಲ್ಲಲ್ಲ. ಅಂದ್ರೆ ಅರ್ಥಾತ್ ಇವ್ಯಾವ ದುಃಖವನ್ನು ಕಳೆಯುವಂಥ ವಸ್ತುಗಳಲ್ಲ, ಭೋಗದ ವಸ್ತುಗಳು. ಅದು ಪಾಪ ಪುಣ್ಯದ ಮೇಲೆ ಆಧಾರ. ಹಾಗಾಗಿ ಇವರು ಮಹಾತ್ಮನ ಸಾರಾಂಶ ಏನಂದರೆ, ಸರ್ವಮಿದಮಃ ಹಂಚ ಬ್ರಹ್ಮೈವ ಎಂಬ ನಿರರ್ಗಳ ವೃತ್ತಿಯಿಂದ ಸದಾ ಸಮಸ್ತವನ್ನು ಬ್ರಹ್ಮರೂಪವಾಗಿ ನೋಡುತ್ತಾರೆ. ಅವರೆಲ್ಲರನ್ನು ಹೆಂಗೆ ನೋಡ್ತಾರೆ? ಬ್ರಹ್ಮರೂಪವಾಗಿ, ದೇವರ ಸ್ವರೂಪವಾಗಿ. ನನ್ನಂತೆ ನೀನು, ನಿನ್ನಂತೆ ನಾನು ಅಂದ್ರೆ ಏನು? ದೇಹವನ್ನು ಒಂದಂತೂ ನೋಡಂಗಿಲ್ಲ. ಒಳಗಿರ್ತಕ್ಕಂಥ ಎಲ್ಲರಲ್ಲಿರ್ತಕ್ಕಂಥ
ಏಕೋ ದೇವ ಸರ್ವಭೂತೇಶು ಗೂಢ ನಿನ್ನೆ ಇರ್ತದ. ಒಳಗೆ ಗುಪ್ತವಾಗಿರ್ತಕ್ಕಂಥ ವಸ್ತು ನಿನ್ನಲ್ಲಿ ಅದ, ಅದು ನನ್ನಲ್ಲಿ ಅದ. ಇಲಿಯಲ್ಲಿ ಅದ, ಹುಲಿಯಲ್ಲಿ ಅದ. 84,14 ಲೋಕದ ಜೀವಿಗಳಲ್ಲಿ ಎಲ್ಲರಲ್ಲಿ ಇರೋದು ಒಂದೇ ನೋಡ್ರಿ, ಅದೇ ಆತ್ಮ, ಅದೇ ಪರಮಾತ್ಮ. ಹೀಗೆ ಆದುದರಿಂದ ಇವರಿಗೆ ಮಹಾತ್ಮರು ಅಂತ ವಿಶೇಷಣ ಶಬ್ದ ಬಳಸ್ಯಾರ. ಮಹಾತ್ಮ ಇವ್ರಿಗೆ ಮಹಾತ್ಮ. ಸುಮ್ಮನೆ ಶಬ್ದಕ್ಕೆ ಅರ್ಥ ಕೊಟ್ಟಿಲ್ಲ. ನಾವೆಲ್ಲರಿಗೂ ಮಹಾತ್ಮ ಅಂತೀವಿ. ಕಳ್ಳಗನು ಮಹಾತ್ಮ, ಸುಳ್ಳುಗನು ಮಹಾತ್ಮ, ಜ್ಞಾನಿಗೂ ಮಹಾತ್ಮ, ಅಜ್ಞಾನಿಗಾತ್ಮ. ನನಗೆ ನೀನು ಶರಣಾರ್ಥಿ, ನಿನಗೆ ನಾನು ಶರಣಾರ್ಥಿ. ನೀನು ನನಗೆ ಓಂ ನಮ ಶಿವಾಯ, ಅವ್ರು ನಮಗೆ ಓಂ ನಮ ಶಿವಾಯ. ಎಷ್ಟಾದ್ರೆ ಆಗೋದಲ್ಲ, ವಿಚಾರವನ್ನು ಮಾಡಿ ನೋಡಬೇಕು ಅಂತ ಇಲ್ಲಿ ಹೇಳ್ತಾ ಬಂದರು. ಹಾಗಾಗಿ ಮತ್ತೆ ಮುಂದೆ 14 ಶ್ಲೋಕದಲ್ಲಿ ನನ್ನನ್ನು ಆಶ್ರಯ ಮಾಡಿದವರಿಗೆ, ನನ್ನಂತೆ ನೋಡುವವರಿಗೆ ಏನು ಆಗ್ತದೆ ಅಂದರೆ ನಾಳೆ ದೃಢತರ ಅಂತ ಬರೋದು. ದೃಢ ಅಂದರೆ ಅಲ್ಲಿ ದೃಢ ನಿಶ್ಚಯ ಜ್ಞಾನ ಆಗಿದೆ. ಗುರುಗಳು ಹೇಳಿದ್ರು, ನೀವು ಬ್ರಹ್ಮಿದ್ದಿ ಆತ್ಮೀತಮ್ಮ, ಪಂಚಮಹಾಭೂತ ದೇಹ ಅದ, ಇವೆಲ್ಲ ನಾಶ ಆಗ್ತವೆ. ನೀನು ಅವಿನಾಶ ಆಗಿರ್ತಕ್ಕಂಥ ಪರಮಾತ್ಮ ಅಂತ ಹೇಳಿದ್ದು ವಾಕ್ಯದಲ್ಲಿ ದೃಢತೆ ಅಂದರೆ ವಿಶ್ವಾಸ, ವಿಶ್ವಾಸ ಅಂದರೆ ಶ್ರದ್ಧೆ ಅಂದರೆ ಅಚಲವಾದ ನಂಬಿಕೆ. ಅದನ್ನು ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಶಾಸ್ತ್ರದ ಸಮಯ ಆದ ಕಾರಣ ಇಂದಿನ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳಿ, ಈ ಮಂಗಲವನ್ನು ಮಾಡುವಾಗ ಅವರು ಕಾಯಿ ಕೊಟ್ಟವರು ಯಾರು? ಕಾಯಿ ಶಿವಾಯ ನಮೋ 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 ಹಾಕ್ರಿ. ಶಿವಾಯ ನಮೋ ಶಿವಾಯ ನಮಃ ಓಂ. ಓಂ ಶಿವಾಯ ನಮಃ ಓಂ. ಓಂ ಶಿವಾಯ ನಮಃ ಓಂ. ಓಂ ಶಿವಾಯ ನಮಃ ಓಂ. ಓಂ ಶಿವಾಯ ನಮಃ ಓಂ. ಶಿವಾಯ ನಮಃ ಓಂ. ಓಂ ಶಿವಾಯ ನಮಃ ಓಂ. ಓಂ ಶಿವಾಯ ನಮಃ ಓಂ. ಶಿವಾಯ ನಮಃ ಓಂ. ಓಂ ಶಿವಾಯ ನಮಃ ಓಂ. ಶಿವಾಯ ನಮೋ 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 ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರುನಾಥ ಮಂಗಲವ ಪಾಡುವೆನೋ
ಮಂಗಲವ ಪಾಡುವೆನು ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಮಂಗಲವ ಪಾಡುವೆನು ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಆರು ಮೂರು ಮಿರಿದ ಆರೂಢ ಚಕ್ರವರ್ತಿ ಆರು ಮೂರು ಮೀರಿದ ಆರೂಢ ಚಕ್ರವರ್ತಿ ಯಾರೇನಂದರು ಸರಿಯೇ ಯಾರೇನಂದರು ಸರಿಯೇ ಅರವಿನಯನ್ನ ಗುರುವೇ ಅರವಿನಯನ್ನ ಗುರುವೇ ಮಂಗಲವ ಪಾಡುವೆನು ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಸಂಸಾರ ಸರದಿ ಒಳಗೆ ಮುಳಗೆ ನಾನು ಬಂದೆ ಸಂಸಾರ ಸರದಿ ಒಳಗೆ ಮುಳಗೆ ನಾನು ಬಂದೆ ಸಾಕು ಮಾಡು ನೀದನ ಸಾಕೋ ಮಾಡು ನೀದನ ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೆನು ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಇಳಿಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ ಎಳೆಯೋಳಾಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ ಕೈವಲ್ಯ ಕಂದ ನಾನು ಕೈವಲ್ಯ ಕಂದ ನಾನು ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೆನು ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ನಿಜಗುಣ ಮಹಾರಾಜ್ ಕಿ ಜೈ ಸಾಧು ಸಂತ ಮಹಾರಾಜ್ ಕಿ ಜೈ ಜಯ ಮಂಗಲಂ ಜಯ ನಮಃ ಶಿವರ